ದೇಹಮಾನಿ ವೈಶ್ರವಣೋ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯ ಇಂದ್ರಿಯಾತ್ಮಾನೋ ರುದ್ರೋಂತಃ ಕರಣಾತ್ಮಕಃ ತಥೋ ಭಾನಾತ್ಮಕೆ ಯಸ್ಮಾದಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಅಂತಸ್ಥಃ ಪುರುಷೋ ನಾಮ ಜ್ಞಾನದಃ ಸರ್ವದೇಹಿನಾಂ ಬಹಿಸ್ಥೈಶ್ವರೋ ನಾಮ ಜ್ಞಾನಾದಿಫಲದೋ ಹರಿಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಏಕಾದಶ ಸ್ಕಂದದ ಪ್ರವಚನಮಾಲಾದಲ್ಲಿ 5ನೇಯ ಅಧ್ಯಾಯವನ್ನ ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. ವಿದೇಹರಾಜನಿಗೆ ಅನೇಕ ಜನ ಋಷಿಗಳು, ಜ್ಞಾನಿಗಳಾದಂತಹ ಋಷಿಗಳು ಭಿನ್ನ ಭಿನ್ನ ಸಂಗತಿಗಳನ್ನ ಹೇಗೆ ವರ್ಣಿಸಿದರು ಅಂತನ್ನೋದನ್ನ ನೋಡ್ತಾ ಇದ್ದೀವಿ. ದ್ರುಮಿಲ ಅನ್ನುವ ಜ್ಞಾನಿಗಳು ಉಪದೇಶಿಸಿದ್ದನ್ನ ಕಳೆದ ದಿವಸ ನೋಡಿದ್ದೀವಿ. ಈಗ ಚಮಸ ಋಷಿಗಳು ಏನು ಉಪದೇಶ ಮಾಡಿದರು ಅನ್ನೋದನ್ನ 5ನೇಯ ಅಧ್ಯಾಯದಲ್ಲಿ ನೋಡಬೇಕಾಗಿದೆ. ಚಮಸರು ಅಂತಂದ್ರೆ ಈ ವೇದದ ಅರ್ಥವನ್ನ, ಶಾಸ್ತ್ರಗಳ ಅರ್ಥವನ್ನ ಆಚಮನ ಮಾಡುವವರು, ಅನಾಯಾಸವಾಗಿ ತಿಳಿದುಕೊಂಡಂಥವ್ರು, ಅಷ್ಟು ವೇದಾರ್ಥವನ್ನು ಅರಿದು ಕೊಡದವರು, ಅವರಲ್ಲಿ ಇವರು ಶ್ರೇಷ್ಠರಾದವರು, ಅತ್ಯಂತ ಶ್ರೇಷ್ಠರಾದವರು ಅಂತ ಹೀಗೊಂದು ಅರ್ಥ ಆ ಚಮಸ ಅನ್ನುವ ಶಬ್ದಕ್ಕೆ ಕಂಡು ಬರ್ತದೆ. ರಾಜೋವಾಚ, ರಾಜ ಆ ಮುನಿಗಳನ್ನ ಈ ಮುಂದಿನಂತೆ ಪ್ರಶ್ನಿಸಿದ. ಭಗವಂತಂ ಹರಿಂ ಪ್ರಾಯಃ ನ ಭಜಂತಿ ಆತ್ಮವಿತ್ತಮಾಃ ತೇಷಾಂ ಅಶಾಂತಕಾಮಾನಾಂ ಕಾನಿಷ್ಠ ಅಭಿಜಿತಾತ್ಮನಾಂ. ನೀವು ಭಗವಂತನನ್ನು ತಿಳಿದವರಲ್ಲಿ ಅತ್ಯಂತ ಶ್ರೇಷ್ಠರಾದವರಾಗಿದ್ದೀನಿ. ಈ ಇಂದ್ರಿಯ ನಿಗ್ರಹ ಯಾರಿಗಿಲ್ಲ ಅವರ ಗತಿ ಏನು ಈ ಜಗತ್ತಿನಲ್ಲಿ? ಇಂದ್ರಿಯ ನಿಗ್ರಹವನ್ನು ಸ್ವಲ್ಪ ಅಲ್ಲ ಸ್ವಲ್ಪ ಸಾಧಿಸವರು ಏನಾದರೂ ಒಂದು ಸಾಧನೆಯ ಹಂತವನ್ನು ಮುಟ್ತಾರೆ. ಯಾರಿಗೆ ಇಂದ್ರಿಯ ನಿಗ್ರಹ ಸಾಧ್ಯವಾಗಿಲ್ಲ, ಭಗವಂತನನ್ನ ಶಾಸ್ತ್ರಗಳ ಮೂಲಕ ಹೇಗೆ ಆರಾಧಿಸುವುದು ಅವ್ರಿಗೆ ಗೊತ್ತಿಲ್ಲ, ಅವನ ಆರಾಧನಾ ರೂಪವಾಗಿ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಂಥವ್ರಿಗೆ ಗತಿ ನಿಷ್ಠ. ನಿಷ್ಠ ಅಂತಂದ್ರೆ ಗತಿ ಅಂತ ಅರ್ಥ. ಅವ್ರ ಗತಿ ಏನು, ಮುಂದೆ ಅವ್ರು ಏನಾಗ್ತಾರೆ, ಅವ್ರ ಸ್ಥಿತಿಗತಿ ಏನು ಅಂತ ಅಲ್ಲಿ ಪ್ರಶ್ನೆ. ನಿಷ್ಠಾ ಸ್ಥಿತಿ ಸ್ವರೂಪ ಮಿತಿ ಯಾವತ್ತು, ಅವ್ರ ಸ್ವರೂಪ ಎಂತದಿರ್ತದೆ, ಅವ್ರು ಹೋಗಿ ತಲುಪ್ತಾರೆ ಇಲ್ಲಿಗೆ ಅಂತ ಅಲ್ಲಿ ಪ್ರಶ್ನೆ. ಅದಕ್ಕೆ ಆ ಚಮಸ ಮುನಿಗಳು ಭಗವಂತನ ಆ ಮಹಿಮೆಯನ್ನು ಈ ಮುಂದಿನಂತೆ ವರ್ಣಿಸಲಿಕ್ಕೆ ತೊಡಗಿದರು. ಮುಖ ಬಾಹೂರುಪಾದೇಭ್ಯ ಪುರುಷಸ್ಯ ಆಶ್ರಮೈ ಸಹ ಚತ್ವಾರೋ ಜಜ್ಞಿರೇ ವರ್ಣಾಃ ಗುಣೈಃ ವಿಪ್ರಾದಯಃ ಪೃಥಕ್. ಪರಮಾತ್ಮನ ಮುಖ, ಬಾಹು, ಊರು, ಪಾದಗಳಿಂದ ಕ್ರಮವಾಗಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಅನ್ನುವಂಥ 4 ವರ್ಣಗಳು ಹುಟ್ಟಿದವು. ಆ 4ರಲ್ಲಿಯೂ ಕೂಡ ಬ್ರಹ್ಮಚರ್ಯ, ಗೃಹಸ್ಥ ಮೊದಲಾದ ಪ್ರಭೇದಗಳಿವೆ. ಹೀಗೆ ಭಗವಂತನ 4 ಅವಯವಗಳಿಂದ ಇವರೆಲ್ಲರೂ ಹುಟ್ಟಿದರು ಅಂತ ನಾವು ಅನುಸಂಧಾನ ಮಾಡಬೇಕು. ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಹೀಗೊಂದು ವರ್ಣನೆ ಇದೆ. ನಾವು ಭಗವಂತನನ್ನ ಪುರುಷ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ ಮಾಡುವಾಗ ಈ ಒಂದು ಶ್ಲೋಕವನ್ನು ಸೇರಿಸ್ಕೊಳ್ಬೇಕು. ಅದು ಹಿಂದೆ ಎಲ್ಲೋ ಒಂದ್ ಕಡೆ ಬಂದಿದೆ, ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಬಂದಿದೆ. ಬ್ರಹ್ಮಾಭಿಮಾನಿತು ಭೃಗು ಅಜನಿ ಬ್ರಹ್ಮಣೋ ಮುಖಾತ್. ಬ್ರಹ್ಮನ ಮುಖದಿಂದ ಯಾರು ಹುಟ್ಟಿದ್ರು, ಅವನ ಬಾಹುಗಳಿಂದ ಯಾರು ಹುಟ್ಟಿದ್ರು, ತೊಡೆಗಳಿಂದ ಯಾರು ಹುಟ್ಟಿದ್ರು, ಪಾದಗಳಿಂದ ಯಾರು ಹುಟ್ಟಿದ್ರು, ಅದೆಲ್ಲ ಪುರುಷ ಸೂಕ್ತದಲ್ಲಿದೆ, ಇಲ್ಲಂತಲ್ಲ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ. ಮುಖದಿಂದ ಅಗ್ನಿ ಹುಟ್ಟಿದ, ಪದ್ಭ್ಯಾಂ ಶೂದ್ರ, ಹೀಗೆ ಬೇರೆ ಬೇರೆಯವರೆಲ್ಲ ಹುಟ್ಟಿದ್ರು ಅಂತಿದೆ. ಈ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ಶ್ಲೋಕ ಇಲ್ಲಿ ಬಂದದ್ದಲ್ಲ, ಅದು ಬೇರೆ ಕಡೆ ಬಂದಿದೆ. ಮುಖದಿಂದ ಬಾಹುಗಳಿಂದ ಬೇರೆ ಬೇರೆ ವರ್ಣಗಳು ಹುಟ್ಟಿದವು ಅಂತ ಇಲ್ಲಿ ವಿಷಯ ಬಂದದ್ದರಿಂದ ಅದನ್ನು ನೆನಪು ಮಾಡ್ಕೋತಿದ್ದೇನೆ ಅಷ್ಟೇ. ಆ ಶ್ಲೋಕವನ್ನು ನೆನಪು ಮಾಡ್ಕೊಂಡ್ರೆ ಮುಖದಿಂದ ಹುಟ್ಟಿದವರು ಯಾರು, ಬಾಹುಗಳಿಂದ ಹುಟ್ಟಿದವರು ಯಾರು ಅಂತ ಆ ಭಗವಂತನ ಮುಖವನ್ನು ನೋಡಿದಾಗ, ಬಾಹುಗಳನ್ನು ನೋಡಿದಾಗ, ಪಾದ ತೊಡೆಗಳನ್ನು ನೋಡಿದಾಗ, ಅದಕ್ಕೆಲ್ಲ ಅಭಿಷೇಕ ಮಾಡಿದಾಗ ಆಯಾ ಅವಯವಗಳಿಂದ ಯಾರು ಹುಟ್ಟಿದರು ಅಂತ ಅನುಸಂಧಾನ ಮಾಡಿಕೊಳ್ಳೋದು ಹೆಚ್ಚು ಉಪಯುಕ್ತ, ಪುರುಷ ಸೂಕ್ತವನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ. ಬ್ರಹ್ಮಾಭಿಮಾನಿತು ಭೃಗು. ಈ ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿಗಳು ಅನೇಕ ಜನ ಇದ್ದಾರೆ. ಬೃಹಸ್ಪತಿ ಇದ್ದಾನೆ, ಅಗ್ನಿ ಇದ್ದಾನೆ, ಮತ್ತೆ ಚತುರ್ಮುಖ ಬ್ರಹ್ಮನು ಕೂಡ ಬ್ರಾಹ್ಮಣ ವರ್ಣದ ಅಭಿಮಾನಿ. ದೇವತೆಗಳಿಗೆ ವರ್ಣ ಇಲ್ಲ, ಸ್ವಭಾವತಃ ಅವರಿಗೆ ಯಾವ ವರ್ಣ ಇಲ್ಲ.
ಆದ್ರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ವರ್ಣಗಳಿಗೆ ನಿಯಾಮಕರು ಅಂತ ಶಾಸ್ತ್ರದಲ್ಲಿ ವರ್ಣಿತ ಇದೆ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನು ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿ ಅಂತಿದೆ. ವಾಯು, ಸದಾಶಿವ, ಗರುಡ ಇವರೆಲ್ಲ ಅಲ್ಲಿಂದ ಆರಂಭಿಸಿ ಮುಂದೆ ಅವರೆಲ್ಲರೂ ಕ್ಷತ್ರವರ್ಣದ ಅಭಿಮಾನಿ ದೇವತೆಗಳು ಅಂತಿದೆ. ಹೀಗೆ ಮುಖಕ್ಕೆ ಚತುರ್ಮುಖ ಬ್ರಹ್ಮ, ಬೃಹಸ್ಪತಿ, ಅಗ್ನಿ ಮೊದಲಾದವರೆಲ್ಲ ಇದ್ದಾರೆ. ಅದಲ್ಲದೆ ಅತ್ಯಂತ ಶ್ರೇಷ್ಠನಾದ ಒಬ್ಬ ಋಷಿ, ಭೃಗು ಋಷಿಯು ಕೂಡ ಆ ಮುಖದ ಅಭಿಮಾನಿಯಾಗಿದ್ದಾನೆ, ಮುಖದಿಂದ ಹುಟ್ಟಿದವನಾಗಿದ್ದಾನೆ, ಬ್ರಾಹ್ಮಣ ವರ್ಣದ ಅಭಿಮಾನಿಯಾಗಿದ್ದಾನೆ. ಅಜನಿ ಬ್ರಹ್ಮಣೋ ಮುಖಾತ್. ಕ್ಷತ್ರಾಭಿಮಾನಿತು ಮನು ಸ್ವಯಂಭುವ ಮನು ಕ್ಷತ್ರವರ್ಣದ ಅಭಿಮಾನಿ. ಅವನು ಬ್ರಹ್ಮ ಬಾಹ್ವೋ ರಜಾಯತ, ಬ್ರಹ್ಮನ ಬಾಹುಗಳಿಂದ ಹುಟ್ಟಿದ ಅಂತ ಭಾಗವತ ತಾತ್ಪರ್ಯ ಹಿಂದೆ ಬಂದಿದೆ. ಪೂರ್ವೋ ವಿಡಭಿಮಾನಿತು ವಾಸ್ತು ಪಾದಾತ್ ಕೃತಿಸ್ತಥ. ವಿಡಭಿಮಾನಿ, ವಿಟ ಅಂತಂದ್ರೆ ವೈಶ್ಯವರ್ಣ, ಆ ವೈಶ್ಯವರ್ಣಕ್ಕೆ ಅಭಿಮಾನಿಯಾದಂತಹ ವಾಸ್ತುದೇವ ಅವನು ಭಗವಂತನ ತೊಡೆಗಳಿಂದ ಹುಟ್ಟಿದ. ಮತ್ತೆ ಕೃತಿ ಅನ್ನುವ ದೇವ, ವಾಸ್ತು ಪಾದಾತ್ ಕೃತಿಸ್ತಥ, ಪಾದಗಳಿಂದ ಕೃತಿ ಅನ್ನುವ ದೇವ ಹುಟ್ಟಿದ ಅಂತ ಎಲ್ಲ ಇದೆ. ಇದನ್ನ ಯಾಕೆ ಈಗ ನೆನಪು ಮಾಡ್ಕೊಂಡೆ ಅಂತಂದ್ರೆ, ನಾವು ಎಷ್ಟೆಲ್ಲ ತಾರತಮ್ಯ ಕಕ್ಷಾಗಳನ್ನು ಅಧ್ಯಯನ ಮಾಡಿದ್ರು ಕೂಡ ಈ ಚತುರ್ಮುಖ ಬ್ರಹ್ಮ, ಅಗ್ನಿ, ಬೃಹಸ್ಪತಿ, ಭೃಗು ಇಲ್ಲಿಯವರೆಗೆ ಇವರು ಯಾವ್ಯಾವ ಕಕ್ಷಾದಲ್ಲಿ ಸೇರ್ತಾರೆ, ಸ್ವಯಂಭೂ ಮನುವು ಕೂಡ ಯಾವ ಕಕ್ಷಾದಲ್ಲಿ ಸೇರ್ತಾನೆ ಅಂತ ನಾವು ಹೇಳಬಲ್ಲೆವು. ವಾಸ್ತು ಎಲ್ಲಿರ್ತಾನೆ, ವಾಸ್ತುದೇವ ಯಾವ ಕಕ್ಷಾದಲ್ಲಿದ್ದಾನೆ, ಕೃತಿ ಯಾವ ಕಕ್ಷಾದಲ್ಲಿದ್ದಾನೆ, ಇನ್ನೂ ಅದೆಷ್ಟೋ ಸಂಗತಿಗಳನ್ನು ನಾವು ಅಧ್ಯಯನ ಮಾಡೋದಿದೆ. ಅದೆಷ್ಟೋ ಜನ ದೇವತೆಗಳೆಲ್ಲ 18ನೇ 19ನೇ ಕಕ್ಷಾದಲ್ಲಿ ಸೇರಿರ್ತಾರೆ. ಪ್ರಾಯ ವಾಸ್ತುದೇವ 19ನೇ ಕಕ್ಷಾದಲ್ಲಿ ಇದ್ದಿರಬೇಕು ಅಂತ ನನ್ನ ಆಲೋಚನೆ. ಅನೇಕ ನದಿಗಳಿಗೆ, ಸಮುದ್ರಗಳಿಗೆ, ವನಸ್ಪತಿಗಳಿಗೆ, ಬೀಜಗಳಿಗೆ ಅಭಿಮಾನಿಗಳಾದ, ಪರ್ವತಗಳಿಗೆ ಅಭಿಮಾನಿಗಳಾದವರೆಲ್ಲ ಈ 19ನೇ ಕಕ್ಷಾದಲ್ಲಿ ಬರ್ತಾರೆ. ಅದನ್ನು ಬೇರೆ ಬೇರೆ ತಾರತಮ್ಯದ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ. ಹಾಗೆ ಭಗವಂತನ ಪಾದಗಳಿಂದ ಹುಟ್ಟಿದಂಥ ಈ ವೈಶ್ಯ ಜಾತಿಯ ಅಭಿಮಾನಿಯಾದಂಥ ಒಬ್ಬ ದೇವತೆ, ವಾಸ್ತು ಅನ್ನುವ ದೇವತೆ, ಅವನು 19ನೇ ಕಕ್ಷಾದಲ್ಲಿ ಇದ್ದಿರಬೇಕು ಅಂತ ನನ್ನೊಂದು ಊಹೆ ಅಷ್ಟೆ. ಅದಕ್ಕೇನು ಯಾವ ಟಿಪ್ಪಣಿಯ ಟೀಕೆಗಳ ವಿವರ ಎಲ್ಲೂ ಇಲ್ಲ, ಸುಮ್ಮನೆ ಹೇಳಿದೆ ಅಷ್ಟೆ. ಇಂತಹ ಅನೇಕ ಜನ ದೇವತೆಗಳಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಇನ್ನಷ್ಟು ನಾವು ತಿಳ್ಕೊಳ್ಳುವುದಿದೆ. ಯಾರು ಜ್ಞಾನಿಗಳು ದೊರೆತಾಗ ಅವರನ್ನು ಪ್ರಶ್ನಿಸಿ ತಿಳ್ಕೊಳ್ಳುವುದೆಲ್ಲ ಇದೆ ಇನ್ನು ಅಂತ ಅನ್ನೋದಕ್ಕಾಗಿ ಅದನ್ನ ನೆನಪು ಮಾಡ್ಕೊಂಡೆ. ಹೀಗೆ ಇವರೆಲ್ಲ ಹುಟ್ಟಿದ್ರು ವಿಪ್ರಾದಯ ಕ್ರಮಾತ್. ಮತ್ತೆ ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಅಂತ ಏನಿದ್ದಾರೆ, ಗುಣೈಹಿ ಒಬ್ಬರು ಹುಟ್ಟಿದ್ರು. ಗುಣಗಳ ಮೂಲಕವಾಗಿ ಅವರೆಲ್ಲ ಹುಟ್ಟಿದ್ರು. ಬ್ರಾಹ್ಮಣನಿಗೆ ಶಮದಮಾದಿ ಸಂಪತ್ತಿ ಹೆಚ್ಚು, ಕ್ಷತ್ರಿಯನಿಗೆ ಕಡಿಮೆ, ವೈಶ್ಯನಿಗೆ ಇನ್ನೂ ಕಡಿಮೆ, ಶೂದ್ರನಿಗೆ ಇನ್ನೂ ಕಡಿಮೆ. ಇವು ಇಲ್ಲಿ ಬರಲಿಲ್ಲ. ಆದ್ರೆ ಭಗವದ್ಗೀತಾ 4ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲೆಲ್ಲ ಅದು ವಿಸ್ತೃತವಾಗಿ ಬಂದಿದೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾಧ್ಯೈದೇವ ಭಿದ್ಯತೆ. ಒಂದು ಸ್ವಾಭಾವಿಕವಾದಂತಹ ವರ್ಣನೂ ಇದೆ, ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತ ವರ್ಣ ಇದೆ. ಆಮೇಲೆ ಶರೀರಕ್ಕೆ ಸಂಬಂಧಪಟ್ಟಂತೆ ಯಾವ ತಂದೆ ತಾಯಿಯಿಂದ ಹುಟ್ಟಿರ್ತೀವೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರ್ಣವೂ ಇದೆ ಅಂತ ಅಲ್ಲೆಲ್ಲ ಹಿಂದೆ ಬಂದಿದೆ. ಈ ನಾವು ಮಾಡಬೇಕಾದ ಕರ್ತವ್ಯಗಳನ್ನ ನಿರ್ಧರಿಸಲಿಕ್ಕೆ, ಯಾವ ಕರ್ತವ್ಯಗಳನ್ನ ನಾವು ಮಾಡಬೇಕು ಅಂತ ಏನಾದ್ರು ಗೊಂದಲ ಉಂಟಾದ್ರೆ ಅದನ್ನು ನಿರ್ಧರಿಸಲಿಕ್ಕೆ ಈ ದೈಹಿಕವಾದಂತಹ ವರ್ಣ, ಈ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ಏನಿದೆ ಅದು ಗುಣಗಳಿಂದ ಹೆಚ್ಚು ಅವಲಂಬಿತವಾಗಿದೆ, ಗುಣಗಳನ್ನು ಆಧರಿಸಿಕೊಂಡಿದೆ ಅಂತ ತಿಳ್ಕೊಳ್ಬೇಕು. ಈ ತರ ಏನು ಹುಟ್ಟಿದ್ದಾರಲ್ಲ ಇವರು ಸಾಕ್ಷಾತ್ ಆತ್ಮ ಪ್ರಭವಂ ಈಶ್ವರಂ, ತಮಗೆ ಜನ್ಮದಾತನಾದಂತಹ ಭಗವಂತನನ್ನ ಆರಾಧನೆ ಮಾಡ್ಬೇಕು ಇವರು. ಆದ್ರೆ ಆರಾಧನೆ ಮಾಡುವುದನ್ನ ಅನೇಕ ಜನ ಮರೆತು ಬಿಡ್ತಾರೆ. ಆತ್ಮಪ್ರಭವಂ ಸ್ವೋತ್ಪಾದಕಂ ಪಿತರಮಿತ್ಯರ್ಥ. ಈ ಅವರಿಗೆ ಈ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಗೊತ್ತಾಗದೆ ಅವನನ್ನು ತಿರಸ್ಕರಿಸಿದರೆ ಆಗ ಅವರು ಈ ಭಗವಂತನ ಆ ಲೋಕವನ್ನು ಹೊಂದದೆ ಅಲ್ಲಿಂದ ಚ್ಯುತರಾಗಿ ಬಿಡ್ತಾರೆ ಅಂತ ಈಗ ಅದನ್ನ ತಿಳ್ಕೊಳ್ಬೇಕು. ಇಲ್ಲಿ ನಿಷ್ಠಾ ಕಾ ಅಂತ ಶ್ಲೋಕದಲ್ಲಿ ಪ್ರಶ್ನೆ ಬಂದಿತ್ತು. ಕಾನಿಷ್ಠ ಅವಿಜಿತಾತ್ಮನಾಂ, ಇಂದ್ರಿಯ ನಿಗ್ರಹವಿಲ್ಲದೆ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಅಸಮರ್ಥರಾದಂತಹ ಜನರ ಸ್ವರೂಪ ಎಂಥದ್ದು, ಅವ್ರ ಗತಿ ಎಂಥದ್ದು ಅಂತ 2 ಪ್ರಶ್ನೆ ಇತ್ತು. ಅಲ್ಲಿ ಇರೋ ಶಬ್ದ ನಿಷ್ಠಾ ಅಂತ ಒಂದೇ ಇತ್ತು. ಅದು ವಿಜಯಧ್ವಜಿ ವ್ಯಾಖ್ಯಾನದಲ್ಲಿ ನಿಷ್ಠಾ ಅಂತಂದ್ರೆ ಗತಿ ಸ್ವರೂಪ ಮಿತ್ಯರ್ಥ. ನಿಷ್ಠಾ ಅಂದ್ರೆ ಸ್ಥಿತಿ, ಅವ್ರಿರೋ ಹೇಗೆ, ಅವ್ರ ಸ್ವರೂಪ ಹೇಗೆ ಅಂತೆಲ್ಲ ಪ್ರಶ್ನೆ ಬಂದಿತ್ತು. ಆ ಸ್ವರೂಪ ಎಂಥದ್ದು, ಅವ್ರ ಗತಿ ಎಂಥದ್ದು ಅಂತ ಅನ್ನೋದಕ್ಕೆಲ್ಲ ಈ ಶ್ಲೋಕದಲ್ಲಿ, ಈ 3ನೇ ಶ್ಲೋಕದಲ್ಲಿ ಉತ್ತರ ಸಿಕ್ಕಿತು. ಅವರು ಭಗವಂತನನ್ನು ತಲುಪದೆ ಅಧಃಪತನಕ್ಕೆ ಗುರಿಯಾಗ್ತಾರೆ ಅಂತ ಉತ್ತರ ಕೊಟ್ರು.
ಅಷ್ಟಾದ್ರೂ ನಾವು ಅದನ್ನ ಇನ್ನಷ್ಟು ಸ್ಪಷ್ಟಪಡಿಸಿ ತಿಳ್ಕೋಬೇಕು. ಒಬ್ಬ ಸ್ವರೂಪತಃ ಭಗವಂತನ ಭಕ್ತನೇ ಆಗಿದ್ರೆ ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯರ್ಥಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ವಿಪರೀತ ದುರಾಚಾರಗಳನ್ನು ಮಾಡ್ತಾ ಇದ್ದಾನೆ, ಭಗವಂತನ ಅಸ್ತಿತ್ವವನ್ನೇ ಮರೆತಿದ್ದಾನೆ, ಅವನನ್ನು ಆರಾಧಿಸುವುದನ್ನ ತಿರಸ್ಕರಿಸಿದ್ದಾನೆ. ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಅಂತರಂಗದಲ್ಲಿ ಭಕ್ತನಾಗಿದ್ರೆ, ಪ್ರಾರಬ್ಧವಶಾತ್ ಅಂಥ ದುಷ್ಟಕರ್ಮಗಳಿಗೆ ಅವನು ಗುರಿಯಾಗಿದ್ರೆ ಸಾಧುರೇವ ಸಮಂತವ್ಯ, ಅವನ ಸಜ್ಜನ ಅಂತಾನೆ ತಿಳ್ಕೋಬೇಕು ಅಂತ ಭಗವದ್ಗೀತಾದಲ್ಲಿ ಮಾತಿದೆ. ಸಾಧುರೇವ ಮಂತವ್ಯ ಅಂತಿದೆಯಲ್ಲ, ಅದಕ್ಕೆಲ್ಲ ಭಾಷ್ಯದಲ್ಲಿ ತಾತ್ಪರ್ಯಗಳಲ್ಲಿ ಮಾತಿದೆ. ಇದೆಲ್ಲ ದೇವತೆಗಳಿಗೆ ಬಹಳ ದೊಡ್ಡವರಿಗೆ ಅನ್ವಿತ ಆಗುವಂತಹ ಮಾತು ಅಂತಿದೆ. ಆದ್ರೆ ಅಲ್ಲಿ ಒಂದು ಇದೆಲ್ಲ ದೇವತೆಗಳಿಗೆ ಬಹಳ ದೊಡ್ಡ ಯೋಗ್ಯತೆ ಇರ್ತದೆ. ಆಕಸ್ಮಿಕವಾಗಿ ದೇವತೆಗಳು, ಋಷಿಗಳು ಮೊದಲಾದವರೆಲ್ಲ ತಪ್ಪು ದಾರಿ ಹಿಡಿದಿರ್ತಾರೆ ಕೆಲವೊಂದು ಬಾರಿ ಅಂತ ಅದನ್ನ ವ್ಯಾಖ್ಯಾನಿಸಿದ್ದಾರೆ. ಯದಿ ಅನ್ಯತ್ರಾಪಿ ದೃಶ್ಯೇತ, ಒಂದು ವೇಳೆ ಬೇರೆಯವರಲ್ಲೂ ಇಂಥದ್ದೇನಾದ್ರೂ ದುರಾಚಾರ ಕಂಡರೆ, ಆದ್ರೆ ಹಾಗೆ ಒಳಗಿನ ಸ್ವರೂಪವೂ ಅದ್ಭುತವಾಗಿದ್ದರೆ ಅವರನ್ನ ದುಷ್ಟರು ಅಂತ ನೀವು ತಿಳ್ಕೋಬೇಡಿ. ಸಾಧುರೇವ ಮಂತವ್ಯ ಅಂತ ಅಲ್ಲಿ ಬಂತಲ್ಲ, ಅವನನ್ನ ಸಜ್ಜನ ಅಂತ ತಿಳಿಬೇಕು ಅಂತ. ನಾವು ರಾಮ ವನಂ ಗಚ್ಚತಿ, ರಾಮನು ಕಾಡಿಗೆ ಹೋಗುತ್ತಾನೆ ಅಂತಂದಾಗ ಗಚ್ಚತಿ ಹೋಗುತ್ತಾನೆ, ಯಾರು ಹೋಗುತ್ತಾನೆ? ರಾಮನು ಹೋಗುತ್ತಾನೆ. ಎಲ್ಲಿಗೆ ಹೋಗುತ್ತಾನೆ? ಕಾಡಿಗೆ ಹೋಗುತ್ತಾನೆ ಅಂತ ಹೀಗೆ ಆಕಾಂಕ್ಷೆ ಹೇಳ್ತಾ ಹೋಗ್ತೇವಲ್ಲ. ಸಹ ಮಂತವ್ಯ ತಿಳಿಯಲ್ಪಡಬೇಕು. ಯಾರು ತಿಳಿಯಲ್ಪಡಬೇಕು? ಆ ವ್ಯಕ್ತಿ ತಿಳಿಯಲ್ಪಡಬೇಕು. ಯಾರಿಂದ ತಿಳಿಯಲ್ಪಡಬೇಕು ಅಂತ ಅಲ್ಲಿಲ್ಲ. ಅದು ಬಹಳ ಯಾರಿಂದ ತಿಳಿಯಲ್ಪಡಬೇಕು ಅನ್ನೋದನ್ನು ಹೇಳದೇ ಇರುವ ಮೂಲಕ ಭಗವದ್ಗೀತೆ ಒಂದು ರಹಸ್ಯವನ್ನ ಅಲ್ಲಿಟ್ಟಿದೆ. ನಾನು ಅವನನ್ನು ಸಜ್ಜನ ಅಂತ ತಿಳ್ಕೊಂಡಿರ್ತೇನೆ, ಅವನ ಸ್ವರೂಪ ಯೋಗ್ಯತೆ ನನಗೆ ಗೊತ್ತು. ನೀವು ಅವನನ್ನೇನು ತಿಳ್ಕೊಳ್ಳಿಕ್ಕೆ, ಅವನನ್ನೇನು ಬ್ರ್ಯಾಂಡ್ ಮಾಡ್ಲಿಕ್ಕೆ ಹೋಗಬೇಡಿ. ಕರ್ತೃವನ್ನ ಗುಪ್ತವಾಗಿ ಇಟ್ಟಿದೆ ಅಲ್ಲಿ. ಅವನನ್ನ ಸಜ್ಜನ ಎಂಬುದಾಗಿ ಅವನು ತಿಳಿಯಲ್ಪಡಬೇಕು, ಅವನನ್ನ ಸಜ್ಜನ ಅಂತ ತಿಳಿಯಬೇಕು. ನನ್ನ ಸಂಕಲ್ಪ ಬೇರೆ ಇರ್ತದೆ, ನನ್ನ ಲೆಕ್ಕಾಚಾರ ಬೇರೆ ಇರ್ತದೆ. ದುರಾಚಾರಿ ಅಂತ ಮಾತ್ರಕ್ಕೆ, ಇಂದ್ರಿಯ ನಿಗ್ರಹ ಇಲ್ಲ ಅಂತ ಮಾತ್ರಕ್ಕೆ ಅವನನ್ನ ತಿರಸ್ಕರಿಸಲಿಕ್ಕೆ ಹೋಗಬೇಡಿ. ಯಾವ ಹೊತ್ತದಲ್ಲಿ ಯಾವುದೋ ಹಾವಿರಬಹುದು. ಕೆಲವು ಬಾರಿ ದೇವ ಋಷಿಗಳಿಗೆ ಸಂಬಂಧಪಟ್ಟಂತೆನೂ ಈ ಮಾತು ಅನ್ವಿತ ಆಗಬಹುದು. ಮನುಷ್ಯರಲ್ಲೂ ಕೂಡ, ಸಾಧಾರಣ ಮನುಷ್ಯರಲ್ಲೂ ಕೂಡ ಇಂಥ ಮಹಾಭಕ್ತಿ ಮತ್ತೆ ಅನೇಕ ಸಂಗತಿಗಳು ಒಳಗಿದ್ರೂ ಕೂಡ ಅದು ಹುರಿಗಿ ಹೋಗಿರ್ತದೆ, ಮೇಲೆ ಕಾಣದೇ ಇರುವಂತಾಗಿರ್ತದೆ. ಆಗ ಆತ ಮತ್ತಾವುದೋ ಒಂದು ಕಾಲಕ್ಕೆ ಮೇಲೆ ಬಂದ್ಬಿಡ್ತಾನೆ. ಅವನ ಸ್ವರೂಪ ಏನು ಅಂತ ಈ ರಾಜ ಕೇಳಿದೆ. ಸ್ವರೂಪ ಏನು ಅಂತ ಭಗವಂತನಿಗೆ ಗೊತ್ತಿರ್ತದೆ, ಮತ್ತೆ ಅವನ ಸ್ವರೂಪ ಗುರುಗಳಿಗೆ ಗೊತ್ತಿರ್ತದೆ. ಅದು ಅಲ್ಲಿ ಧ್ವನಿತವಾಗಿರೋದು, ಸ್ಪಷ್ಟವಾಗಿಲ್ಲ, ನಾವು ತಿಳ್ಕೋಬೇಕಷ್ಟೆ. ಗುರುವಿಗೆ ಗೊತ್ತಿದೆ, ಸ್ವರೂಪ ಗುರುವಿಗೆ ಗೊತ್ತಿದೆ. ಮತ್ತೆ ಕಾ ನಿಷ್ಠ, ಅವನು ಎಲ್ಲಿ ಹೋಗ್ತಾನೆ ಮುಂದೆ ಅಂತಂದ್ರೆ, ಹೋಗೋದಂದ್ರೆ ಸ್ವರೂಪತಃ ಭಕ್ತನಾಗಿದ್ರೆ ಅವನು ಭಗವಂತನ ಬಳಿಗೆ ಹೋಗೇ ಹೋಗ್ತಾನೆ, ಭಗವಂತನನ್ನ ಅವನು ತಲುಪಿಯೇ ತಲುಪ್ತಾನೆ ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ. ಯಾರು ಈ ಜಗತ್ತಿನಲ್ಲಿ ಸದ್ವಿಚಾರ ಉಳ್ಳವನಾಗಿದ್ದಾನೆ, ಕಲ್ಯಾಣವನ್ನು ಯಾರು ಮಾಡ್ತಾನೆ, ಅವನೆಂದೂ ದುರ್ಗತಿಗೆ ಹೋಗೋದಿಲ್ಲ. ಸಜ್ಜನ ಆಗಿದ್ರೆ, ಅಂತರಂಗದಲ್ಲಿ ಭಕ್ತನಾಗಿದ್ರೆ ಅವನು ದುರ್ಗತಿಗೆ ಎಂದೂ ಹೋಗೋದಿಲ್ಲ ಅಂತನ್ನೋದನ್ನು ನೀನು ನೆನಪಿಟ್ಟುಕೋ ಅಂತ ಭಗವದ್ಗೀತಾದಲ್ಲಿ ಅನೇಕ ಬಾರಿ ಹೇಳಿದ್ದಾನೆ. ಅದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ದೂರೇ ಹರಿಕಥಾ ಕೇಚಿತ್ ದೂರೇ ಚ ಅಚ್ಯುತ ಕೀರ್ತನಾಃ ಸ್ತ್ರೀಯಃ ಶೂದ್ರಾದಯಶ್ಚೈವ ತೇ ಅನುಕಂಪ್ಯಾಃ ಭವಾದೃಶಾಂ. ಕೆಲವರಿಗೆ ಒಂದು ಅಧಿಕಾರ, ಮತ್ತೊಬ್ಬರಿಗೆ ಮತ್ತೊಂದು ಅಧಿಕಾರ, ಹೀಗೆಲ್ಲ ಭಿನ್ನ ಭಿನ್ನ ಅಧಿಕಾರವುಳ್ಳಂತಹ ಜನ ಜಗತ್ತಿನಲ್ಲಿದ್ದಾರೆ. ಹರಿಕಥಾ ಶ್ರವಣಕ್ಕೆ, ಭಗವಂತನ ನಾಮ ಸಂಕೀರ್ತನೆಗೆ ಮಾತ್ರ ಯೋಗ್ಯರಾದಂತಹ ಕೆಲವರಿದ್ದಾರೆ. ಸ್ತ್ರೀಯರಾದವರು, ಶೂದ್ರರಾದವರು ಮೊದಲಾದವರೆಲ್ಲ ಇದ್ದಾರೆ. ಅವರು ತಮಗೇನು ಸಾಧ್ಯವಾಗಿದೆ ಅದರಿಂದಲೂ ದೂರ ಇದ್ರೆ, ವೇದಾದಿಗಳ ಅಧ್ಯಯನ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಆಗದೆ ಇರಬಹುದು. ಆದ್ರೆ ಭಗವಂತನ ಶ್ರವಣ ಸಂಕೀರ್ತನ ಇದನ್ನಾದ್ರೂ ಅವ್ರು ಮಾಡಬಹುದಲ್ಲ, ಅದನ್ನು ಅವ್ರು ಮಾಡದೆ ಹೋದ್ರೆ ದೂರೇ ಹರಿಕಥಾ ಕೇಚಿತ ದೂರೇ ಚ ಅಚ್ಯುತ ಕೀರ್ತನ ಈಗ ಅವ್ರು ಮಾಡಿಬಿಟ್ರೆ, ಅವರನ್ನ ಜ್ಞಾನಿಗಳಾದವರು, ಈ ಋಷಿಗಳು ಆ ರಾಜನಿಗೆ ಹೇಳಿದ್ರು, ನೀನು ಅವರನ್ನು ಅನುಕಂಪೆಯಿಂದ ಕಾಣಬೇಕು. ಒಬ್ಬ ಸಾಧಕನಾಗಿ, ಒಬ್ಬ ರಾಜನಾಗಿ ಅನುಕಂಪೆಯಿಂದ ಕಂಡು ಅವರನ್ನ ತಿದ್ದುವಂತ ಪ್ರಯತ್ನ ಮಾಡಬೇಕು. ತೇ ಅನುಕಂಪ್ಯಾಹ ಭವಾದೃಶಾಂ. ಅನುಕಂಪ್ಯಾಹ ಮತ್ತು ತಿರಸ್ಕಾರ್ಯಾಹ. ಅವ್ರ ಬಗ್ಗೆ ತಿರಸ್ಕಾರ ಮಾಡಬೇಡ. ಯಾವುದೋ ಒಂದು ಕಾರಣಕ್ಕೆ, ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಅವರಿಗೆ ಈ ಕೀರ್ತನೆಗಳಲ್ಲಿ, ಶ್ರವಣದಲ್ಲಿ ತೊಡಗಲಿಕ್ಕೆ ಆಗದೇ ಇರಬಹುದು. ಏನೋ ಸಮಸ್ಯೆಗಳು ಅವ್ರಿಗೆ ಇರಬಹುದು, ಅಜ್ಞಾನವೇ ಇರಬಹುದು. ಅವ್ರನ್ನ ಅನುಕಂಪೆಯಿಂದ ಕಂಡು ಅವ್ರನ್ನ ಆ ಮಾರ್ಗದ ಕಡೆಗೆ ಮುನ್ನಡೆಸಬೇಕು ಅಂತ ಅರ್ಥ. ಮುಂದೆ ಈ
ವಿಪ್ರಹ ರಾಜನ್ಯಃ ವಿಪ್ರೋ ರಾಜನ್ಯ ವೈಶ್ಯೋ ಚ ಹರೇ ಪ್ರಾಪ್ತಾಃ ಪದಾಂತಿಕಂ ಶ್ರೌತೇನ ಜನ್ಮನಾ ವಾಪಿ ಮುಷ್ಯಂತಿ ಆಮನಾಯ ವಾದಿನಃ. ಜನರ ಸ್ಥಿತಿಗತಿ ಹೇಗಿರ್ತದೆ, ಭಗವಂತನನ್ನ ಆರಾಧನೆ ಮಾಡುವವರು ಹೇಗಿರ್ತಾರೆ ಅಂತಂದ್ರೆ, ಈ ಕೆಲವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದ ವರ್ಣಗಳಲ್ಲಿ ಜನ್ಮ ತಾಳಿದ್ದಾರೆ. ಅವರಿಗೆ ವೇದಾದಿಗಳನ್ನ ಅಧ್ಯಯನ ಮಾಡುವಂತ ಒಂದು ಅಧಿಕಾರ ಇದೆ. ಅಷ್ಟಾದ್ರೂ ಕೂಡ ವೇದವನ್ನು ಓದ್ತಾರೆ, ಓದೋದಿಲ್ಲ ಅಂತಲ್ಲ, ಓದಿಯೂ ಕೂಡ ಅದರ ಅರ್ಥ ಆಗೋದಿಲ್ಲ ಅವರಿಗೆ. ಪ್ರಶ್ನೆ ಅದು ಅನೇಕ ಬಾರಿ ನಾನು ಹೇಳಿದ್ದೇನೆ. ನಾವು ವೇದವನ್ನ ಓದಿಯೂ ಕೂಡ ಅದರ ಅರ್ಥವನ್ನು ತಿಳ್ಕೊಳ್ಳದೆ ಹೋದ್ರೆ ನಾವು ವೈದಿಕರಾಗಿ ಉಪಯೋಗವಿಲ್ಲ. ವೇದವನ್ನು ಪ್ರಮಾಣ ಅಂತ ಹೇಳೋದು, ಹೇಳಿ ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಅವ್ರನ್ನ ವೈದಿಕರು ಅಂತ ಅನ್ನಿಕ್ ಬರೋದಿಲ್ಲ. ಆದ್ರಿಂದಲೇ ಅವೈದಿಕರು, ವೈದಿಕರು, ಚಕ್ತ ವೈದಿಕರು ಅಂತ 3 ವರ್ಗ. ಚಕ್ತ ವೈದಿಕರು ಅಂತ ಭಾಗವತ ತಾತ್ಪರ್ಯದಲ್ಲೇ ಬರ್ತದೆ, ಮುಂದೆ ಬರೋದಿದೆ. ಅವೈದಿಕರು ಅಂತಂದ್ರೆ ವೇದಗಳನ್ನು ಅಪ್ರಮಾಣ ಅಂತಲೇ ಅನ್ನುವರು, ಸ್ಪಷ್ಟವಾಗಿ ವೇದಗಳನ್ನು ಅಪ್ರಮಾಣ ತಿರಸ್ಕರಿಸುವವರು ಅವೈದಿಕರು ಅಂತಂದ್ರೆ. ಮತ್ತೆ ವೇದ ವಿರುದ್ಧವಾದ ಅರ್ಥಗಳನ್ನು ಅವ್ರು ಹೇಳ್ತಾ ಇರ್ತಾರೆ. ವೇದ ವಿರುದ್ಧವಾದ ಅರ್ಥವನ್ನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಯಾಕೆಂದ್ರೆ ಅವರು ವೇದವನ್ನು ಪ್ರಮಾಣ ಅಂತಲೇ ಒಪ್ಪೋದಿಲ್ಲ. ಅದರಿಂದ ಅವೈದಿಕರು ಅಂತ ಅನ್ಬೇಕು ಅವರನ್ನ. ಇನ್ನು ಮುಂದೆ ವೈದಿಕರು ಅಂತಿದ್ದಾರೆ. ವೈದಿಕರು ಅಂತಂದ್ರೆ ವೇದವನ್ನು ಪ್ರಮಾಣ ಅಂತಾರೆ, ವೇದಾಭ್ಯಾಸ ಮಾಡ್ತಾರೆ, ಆದರೆ ವೇದ ವಿರುದ್ಧವಾದಂತಹ ಅರ್ಥವನ್ನ ಹೇಳ್ತಾರೆ. ಭಗವಂತ ವೇದದಲ್ಲಿ ಹೇಗೆ ಪ್ರತಿಪಾದಿತ ಆಗಿದ್ದಾನೆ ಅನ್ನೋದನ್ನ ಅವರು ತಿಳ್ಕೊಳ್ಳಿಕ್ಕೆ ಸಮರ್ಥರಲ್ಲ. ಅವರು ಬರೀ ವೈದಿಕರಷ್ಟೇ. ತ್ಯಕ್ತ ವೈದಿಕರು ಅಂತ ಇನ್ನೂ ಇದ್ದಾರೆ. ವೇದ ಊಹಾಮನುಸರೇ ಜಸ್ಸ ತ್ಯಕ್ತ ವೈದಿಕ ತತ್ವಂ ವೇದಾನುಸಾರೇಣ ಚಿಂತೆಯನ್ನು ವೈದಿಕೋ ಭವೇತ್ ವೇದ ಊಹಾಮನುಸರೇ ಜಸ್ಸ ತ್ಯಕ್ತ ವೈದಿಕ. ವೇದಗಳನ್ನು ಓದಿ ಅದರ ಅರ್ಥವನ್ನು ಯಾರು ತಿಳ್ಕೊತಾನೆ ಅವನು ವೈದಿಕ. ವೇದಗಳನ್ನು ಓದಿ ತನಗೆ ಮೊದಲೇನು ಗೊತ್ತಿರೋದಿಲ್ಲ, ವೇದಗಳನ್ನು ಓದಬೇಕು, ಓದಿದ ಮೇಲೆ ಅದು ಸರಿಯಾದ ಅರ್ಥ ತಿಳ್ಕೊಂಡ್ರೆ ಅವನು ವೈದಿಕ. ವೇದಗಳನ್ನು ಓದಿಯೂ ಕೂಡ ಅದು ತಪ್ಪರ್ಥ ತಿಳ್ಕೊಂಡ್ರೆ ಮತ್ತೆ ವೇದಗಳನ್ನು ಪ್ರಮಾಣ ಅಂತಾನೆ ಒಪ್ಪದೆ ಹೋದ್ರೆ ಅವನು ಅವೈದಿಕ. ಅವೈದಿಕ, ವೈದಿಕ, ತ್ಯಕ್ತ ವೈದಿಕ ಅಂತ 3 ಜನ. ಅವೈದಿಕರು ಅಂತಂದ್ರೆ ವೇದಗಳನ್ನೇ ಅಪ್ರಮಾಣ ಅಂತ ಹೇಳೋದು, ಅಥವಾ ವೇದಗಳನ್ನು ಓದಿಯೂ ಕೂಡ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು, ಇವ್ರನ್ನೆಲ್ಲ ಅವೈದಿಕರು ಅಂತ ಅನ್ಬೇಕು. ವೈದಿಕರು ಅಂತಂದ್ರೆ ವೇದವನ್ನು ಓದಿದ ಮೇಲೆ ಸರಿಯಾದ ಅರ್ಥ ತಿಳ್ಕೊಳ್ಳುವವರು. ಅವರ ಸ್ವರೂಪಕ್ಕೆ, ಮೂಲ ಸ್ವರೂಪಗತ ಸರಿಯಾಗಿ ತಿಳ್ಕೊಳ್ಳುವಂತ ಶಕ್ತಿ ಅವರಿಗಿಲ್ಲ. ವೇದ ಓದಿದ ಮೇಲೆ ತಿಳ್ಕೊಳ್ಳುವವರು ಏನಿದ್ದಾರೆ ಅವ್ರನ್ನ ವೈದಿಕರು ಅಂತ ಅನ್ಬೇಕು. ವೇದ ಊಹಾ ಮನುಸರೇ ಜಸ್ಸ ತ್ಯಕ್ತ ವೈದಿಕ. ಆದ್ರೆ ಯಾರ ಒಂದು ಇಂಟ್ಯೂಷನ್, ಒಳಗಿನ ಅಂತಃಪ್ರಜ್ಞೆ ಅದು ಸರಿಯಾದ ದಿಕ್ಕಿನಲ್ಲೇ ಕೆಲಸ ಮಾಡ್ತಿರ್ತದೆ. ಇವನಿಗೊಂದೇನೋ ಅನಿಸ್ತದೆ, ಅನಿಸಿದ್ದು ಆ ವೇದದಲ್ಲಿ ಇದ್ರೆ ಅದು ಬಹಳ ದೊಡ್ಡ ಯೋಗ್ಯತೆ ಆಯ್ತು. ಅಂತ ಯೋಗ್ಯತೆ ಎಲ್ಲರಿಗೂ ಬರೋದಿಲ್ಲ. ತ್ಯಕ್ತ ವೈದಿಕೇಶ್ವರೇಶ್ವರ ಅಂತೇಳಿ ಚತುರ್ಮುಖ ಬ್ರಹ್ಮನನ್ನು ವರ್ಣನೆ ಮಾಡ್ತಾರೆ. ಋಜುಗುಣಸ್ಥರ ಉಳಿದ ದೇವತೆಗಳ, ಕೆಲವೇ ದೇವತೆಗಳ ಯೋಗ್ಯತೆ ಅದು. ಅದರ ಮೂಲಕ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರು ತ್ಯಕ್ತ ವೈದಿಕರು. ಯಾಕೆಂದ್ರೆ ಅವ್ರು ಏನ್ ಆಲೋಚನೆ ಮಾಡ್ತಾರೆ ಅದು ವೇದದಲ್ಲಿ ಇರ್ತದೆ, ವೇದವನ್ನು ಅವ್ರು ಓದಬೇಕಾಗಿಲ್ಲ. ಉಳಿದವ್ರು ಏನಿದ್ದಾರೆ ವೇದವನ್ನು ಓದಿ ತಿಳ್ಕೊಳ್ಬೇಕಾದವ್ರು ಅಂತ ಹೀಗೆಲ್ಲ ಇದೆ. ಅದ್ರ ಮೂಲಕ ನಮಗೊಂದು ಸೂಚನೆ ಏನ್ ಕೊಡ್ತಿದ್ದಾರೆ ಅಂತಂದ್ರೆ, ನಿಮಗೆ ಒಂದು ಇಂಟ್ಯೂಷನ್ ಅನ್ನು ಯಾವತ್ತೂ ಕೂಡ ಪ್ರಜ್ವಲಿತವಾಗಿ ಇಟ್ಕೊಂಡಿರುವುದು ಅವಶ್ಯಕತೆ ಇದೆ. ಮನುಷ್ಯನಿಗೆ ಅಂತಃಪ್ರಜ್ಞೆ, ಒಂದು ಜನರಲ್ ನಾಲೆಜ್, ಕಾಮನ್ ಸೆನ್ಸ್, ಯಾವ ಸಂದರ್ಭದಲ್ಲಿ ಆದ್ರೂ ಹೇಗೆ ವರ್ತನೆ ಮಾಡಬೇಕು ಅಂತ ಅನ್ನೋದನ್ನ ವ್ಯವಹಾರದಲ್ಲಿ ಮಾತ್ರ ಅಲ್ಲ, ಶಾಸ್ತ್ರಕ್ಕೆ ಅರ್ಥ ಮಾಡುವಾಗ, ಶಾಸ್ತ್ರೀಯ ಸಂಗತಿಗಳನ್ನ ಆಚರಣೆಗೆ ತರುವಾಗ ಹೇಗೆ ಅದನ್ನು ತರಬೇಕು ಅಂತನ್ನುವ ಒಂದು ಅಂತಃಪ್ರಜ್ಞೆ ಯಾವತ್ತೂ ಜಾಗೃತವಾಗಿರ್ಬೇಕು. ನಾವು ಅವರ ಲೆವೆಲ್ನಲ್ಲಿ ತ್ಯಕ್ತ ವೈದಿಕರಾಗಬೇಕಾಗಿಲ್ಲ. ಆದ್ರೂ ಕೂಡ ವೇದ ಒಂದು ಕಣ್ಣಿಗೆ ಇನ್ನೂ ಬೀಳೋಕ್ಕಿಂತ ಮುಂಚೆ ವೇದದ ವಾಕ್ಯ, ಸ್ಮೃತಿಯ ವಾಕ್ಯ, ಪುರಾಣದ ವಾಕ್ಯ, ಧರ್ಮಶಾಸ್ತ್ರದ ವಾಕ್ಯ, ಸಾವಿರಾರು ವಾಕ್ಯಗಳಿವೆ. ಅದೆಲ್ಲ ಕಣ್ಣಿಗೆ ಬೀಳೋಕ್ಕಿಂತ ಮುಂಚೆ ಅಥವಾ ಕಣ್ಣಿಗೆ ಬಿದ್ದ ಮೇಲಾದ್ರೂ ಹೇಗೆ ಅರ್ಥ ಮಾಡಬೇಕು, ಅದನ್ನ ಆಚರಣೆಗೆ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಅಂತಃಪ್ರಜ್ಞೆ ಕೆಲಸ ಮಾಡಬೇಕು. ಅವ್ರನ್ನ ತ್ಯಕ್ತ ವೈದಿಕರು ಅಂತ ಕರೀತಾರೆ. ಬಹಳ ವಿಶಿಷ್ಟವಾದ ಅರ್ಥದಲ್ಲಿ ನಾವು ತ್ಯಕ್ತ ವೈದಿಕರಲ್ಲ, ಆದ್ರೂ ನಮ್ಮ ಅಂತಃಪ್ರಜ್ಞೆ ಜಾಗೃತವಾಗಿರ್ಬೇಕು. ಅದನ್ನೇ ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಯೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅಂತ ಒಂದು ಸಂಸ್ಕೃತ ಸುಭಾಷಿತ ಹೇಳೋದು. ಸ್ವಯಂ ಬುದ್ಧಿನೇ ಯಾರಿಗಿಲ್ಲ ಅವನಿಗೆ ಶಾಸ್ತ್ರ ಹೇಳೇನು ಉಪಯೋಗ? ಶಾಸ್ತ್ರವನ್ನು ಹೇಳಿ ಅವನ ಎದುರು ತಗೊಂಡೋಗಿಟ್ರು ಕೂಡ ಅದನ್ನ ಮತ್ತೊಂದು ಯಾವುದೋ ಸಂದರ್ಭದಲ್ಲಿ ಮಿಸ್ಕೋಟ್ ಮಾಡಿ ಅದರಿಂದ ತಾನು ದಾರಿ ತಪ್ಪಿ ಇನ್ನೊಬ್ಬರನ್ನು ದಾರಿ ತಪ್ಪಿಸಿ ಇಂಥದನ್ನೆಲ್ಲ ಮಾಡ್ತಾನೆ. ಆದ್ರಿಂದ ಸ್ವಯಂ ಪ್ರಜ್ಞಾ, ಕಾಮನ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ. ಶಾಸ್ತ್ರದ ಸಂಗತಿಗಳನ್ನ ಆಚರಣೆಗೆ ತರುವಾಗ ಕಣ್ಣೇ ಇಲ್ಲದೆ ಇದ್ದವನಿಗೆ ಕನ್ನಡಿಯಿಂದ ಏನು ಉಪಯೋಗ? ಕಣ್ಣಿದ್ದವನಿಗೆ
ಆ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡು ಎಲ್ಲಿ ಕೊಳೆ ಇದೆ ಅಂತ ಅನ್ನೋದನ್ನು ಸರಿಪಡಿಸ್ಕೊಂಡು ಮುಖವನ್ನು ಅಲಂಕರಿಸಿಕೊಂಡು ಇರ್ಲಿಕ್ಕೆ ಸಾಧ್ಯ. ಕಣ್ಣೇ ಇಲ್ಲದೆ ಇದ್ದವನಿಗೆ ಕನ್ನಡಿಯಿಂದ ಹೇಗೆ ಉಪಯೋಗ ಇಲ್ವೋ, ಸ್ವಯಂ ಬುದ್ಧಿ ಇಲ್ಲದೆ ಇದ್ದವನಿಗೆ, ಸ್ವಯಂ ಪ್ರಜ್ಞೆ ಇಲ್ಲದೆ ಇದ್ದವನಿಗೆ ಶಾಸ್ತ್ರದಿಂದಲೂ ಏನೂ ಉಪಯೋಗವಿಲ್ಲ ಅಂತ ಸುಭಾಷಿತವು ಕೂಡ ಎಚ್ಚರಿಸ್ತದೆ. ಅದರಿಂದ ನಾವು ಅಂತಃಪ್ರಜ್ಞೆಯನ್ನು ಯಾವತ್ತೂ ಕೂಡ ಜಾಗೃತವಾಗಿಟ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಅಂತಃಪ್ರಜ್ಞಾನವನ್ನು ಜಾಗೃತವಾಗಿ ಇಟ್ಕೊಳ್ಳೋದು ಹೇಗೆ? ಆ ಇಂಟ್ಯೂಷನ್, ಅದು ನಮ್ಮ ಪ್ರಯತ್ನ ಏನಿದೆ ಅದರಲ್ಲಿ, ಇದನ್ನು ಭಗವಂತನಿಗೆ ಶರಣಾಗತನಾಗೋದಷ್ಟೇ. ನಮಗೆ ಯಾವತ್ತೂ ಕೂಡ ನಾವು ಎಲ್ಲಿ ಯಾವುದೇ ಮನೆಯಲ್ಲಿ ಹುಟ್ಟಲಿ, ಯಾವುದೇ ಮನೆತನದಲ್ಲಿ ಹುಟ್ಟಲಿ, ಯಾವುದೇ ಪರಿಸರದಲ್ಲಿ ಹುಟ್ಟಲಿ, ನಮಗೆ ನಮ್ಮ ಸಂಸ್ಕಾರಗಳು, ನಮ್ಮ ಸುತ್ತಮುತ್ತಲಿನ ಸಂದರ್ಭಗಳು, ಸನ್ನಿವೇಶಗಳು ನಮ್ಮನ್ನು ನಿಯಂತ್ರಿಸ್ತಿರ್ತವೆ. ಅದಕ್ಕಾಗಿ ಅಂಥ ಅಸ್ತವ್ಯಸ್ತವಾದ ಸನ್ನಿವೇಶಗಳು, ಪರಿಸರಗಳು ಇದ್ದಾಗಲೂ ಕೂಡ ಅಂತಃಪ್ರಜ್ಞೆಯ ಮೂಲಕ ಸರಿಯಾದನ್ನೇ ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ನನಗೆ ಕೊಡು ಅಂತ ದೇವರನ್ನು ಕೇಳಬೇಕಷ್ಟೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು ಅಂತ ಮುಂದೆ ಇಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಬರೋದಿದೆ. ಜ್ಞಾನವನ್ನು ಕೊಡಬೇಕಾದ ರೂಪ ಪರಶುರಾಮನ ರೂಪ, ನಮ್ಮ ದೋಷಗಳನ್ನು ಪರಿಹರಿಸಬೇಕಾದ ರೂಪ ಕೃಷ್ಣ ಮೊದಲಾದ ರೂಪ, ಆ ಜ್ಞಾನವನ್ನು ರಕ್ಷಿಸಬೇಕಾದ ರೂಪ ಹಯಗ್ರೀವ ರೂಪ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಬರೋದಿದೆ. ಹೀಗೆ ದೋಷಗಳನ್ನು ನಾಶಪಡಿಸು, ದೋಷ ರಾಶಿ ನಾಶ ಮಾಡು ಅಂತ ಭಗವಂತನನ್ನು ಕೇಳಬೇಕು. ದೋಷಗಳನ್ನು ನಾಶಪಡಿಸಿ ಶುದ್ಧವಾದ ತತ್ವಜ್ಞಾನ ಬರುವಂತೆ ಅವತ್ತು ಮಾಡುವಂತ ಅವ್ನು ಕೇಳ್ತಿರ್ಬೇಕಷ್ಟೆ. ಇದಕ್ಕಿಂತ ಹೊರತಾದ ಬೇರೆ ಪ್ರಯತ್ನ ಏನಿಲ್ಲ. ವೇದಗಳನ್ನು ಓದಿದ್ರೂ ಕೂಡ ಮುಖ್ಯಂತಿ ಅಮ್ನಾಯವಾದಿನಃ, ಅವ್ರು ಹೇಳ್ಕೊಳ್ಳಿಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ವೇದವಾದಿಗಳು ಅಂತ ಹೇಳ್ಕೊತಾರೆ. ಆಮ್ನಾಯವಾದಿನೇ ಅವರು, ವೈದಿಕರೇ, ಆದ್ರೆ ಮುಖ್ಯಂತಿ ವೇದದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಅವರು ಅಸಮರ್ಥರಾಗಿಬಿಡ್ತಾರೆ. ವೇದವಾದರ್ಥೋನಸ್ಯ ನಪಾಷಂಡಿ ನಹೈತುಕಿ ಅಂತ ಭಾಗವತದಲ್ಲೇ ಬಂದೊಂದು ಮಾತು. ಆಪಾದತ ಪ್ರತೀತೋರ್ಥ ವೇದವಾದ, ಮೇಲ್ನೋಟಕ್ಕೆ ಕಾಣುವ ಅರ್ಥಕ್ಕೆ ವೇದವಾದ ಅಂತ ಕರೀತಾರೆ. ಆ ಮೇಲ್ನೋಟಕ್ಕೆ ಕಾಣುವ ಅರ್ಥದಲ್ಲಿ ಯಾವತ್ತೂ ಮನುಷ್ಯ ಮುಳುಗಿ ಹಾಳಾಗಿ ಹೋಗಬಾರದು ಅಂತ ಅದರ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರಿಗೆ ಅವ್ರ ಸ್ಥಿತಿ ಹೇಗಿರ್ತದೆ ಅಂತಂದ್ರೆ ನೋಡಿ, ಕರ್ಮಣ್ಯಕೋವಿದಾಹ ಸ್ತಬ್ಧಾಹ ಮೂರ್ಖಾಃ ಪಂಡಿತಮಾನಿನಃ ವದಂತಿ ವಾದಕಾನ್ ಮೂಢಾಃ ಯಯಾ ಮಾಧ್ಯಾಗಿರೋತ್ಸುಕಾಃ. ಕರ್ಮಣಿ ಅಕೋವಿದಾಹ, ಅವರಿಗೆ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಅವರಿಗೆ ಆ ಜ್ಞಾನ ಬಂದೇ ಇಲ್ಲ. ಮತ್ತೆ ಅಕೋವಿದರಾಗ್ಲಿಕ್ಕೆ ಏನ್ ಕಾರಣ? ಆ ಜ್ಞಾನ ಯಾಕೆ ಬಂದಿಲ್ಲ? ಕರ್ಮಗಳನ್ನು ಹೇಗೆ ಮಾಡಬೇಕು ಅನ್ನೋ ತಿಳುವಳಿಕೆ ಅದಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ ಅಕೋವಿದತ್ವೇ ಕೋ ಹೇತು ಅಂತಂದ್ರೆ ಸ್ತಬ್ಧಾಹ ಐತಿ. ಸ್ತಬ್ಧ ಅಂತಂದ್ರೆ ಎರೆಕ್ಟ್ ಆಗಿರೋದು ಅಂತ ಅರ್ಥ, ಇಂಗ್ಲಿಷ್ನಲ್ಲಿ ಹೀಗೆ ನಿಂತ್ಕೊಂಡಿರೋದು ಅಂತ ಅರ್ಥ. ಸ್ತಬ್ಧ ಆಗಿಬಿಟ್ಟ ಮನುಷ್ಯ ಅಂತಂದ್ರೆ ಹೀಗೆ ನಿಂತ್ಕೊಂಡು ಸ್ಟನ್ ಆಗಿಬಿಡೋದು ಅಂತ ಅರ್ಥ. ಅದೇ ಶರೀರ ಸ್ಟನ್ ಆಗೋದು ಅಂತ ಏನರ್ಥ, ಒಳಗಿನ ಅಹಂಕಾರದ ಮೂಲಕ ಅವನು ಸ್ತಬ್ಧನಾಗಿದ್ದಾನೆ ಅಂತ ಅರ್ಥ. ಸ್ತಬ್ಧಯೇಯ ಅಂತ ಉಪನಿಷತ್ತು ಶ್ವೇತಕೇತುವನ್ನು ವರ್ಣನೆ ಮಾಡ್ತದೆ. ಮಗ ಗುರುಕುಲ ವಿದ್ಯಾಭ್ಯಾಸ ಮುಗಿಸಿ ತಂದೆ ಹತ್ರ ಬಂದ, ಸ್ತಬ್ಧಯೇಯ ಹೇಗೆ ಬಂದಿದ್ದ ಅಂದ್ರೆ ಸ್ತಬ್ಧ, ಅಹಂಕಾರದಿಂದ ಸೆಟದ ನಿಂತು ಬಂದಿದ್ದ, ಅವ್ನು ಇರೋದೇ ಹಾಗೆ ಇರ್ತಿದ್ದ ಅಂತ ಒಂದು ವರ್ಣನೆ ಮಾಡ್ತಾರೆ. ಅಂದ್ರೆ ಯಾವ ಕಾಲಕ್ಕೂ ಅಂತವ್ರು ಇರ್ತಾರೆ, ಆದ್ರೆ ದೊಡ್ಡ ದೊಡ್ಡ ಋಷಿಗಳಾದ್ರಿಂದ ಅವೆಲ್ಲ ಅವ್ರಿಗೆ ತಾತ್ಕಾಲಿಕ ಆಗಿರ್ತದೆ. ಮತ್ತೊಬ್ಬನಿಗಂತೂ ಈ ಋಷಿ ಮುನಿಗಳು ಆಗಿನ ಕಾಲದ ವ್ಯಕ್ತಿಗಳು ಹೇಗಿದ್ರು ಅಂತಂದ್ರೆ ಅವರ ಅಹಂಕಾರಿಗಳನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಅಹಂಕಾರಿಗಳನ್ನು ಅಹಂಕಾರಿ ಅಂತಲೇ ಅಡ್ಡ ಹೆಸರಿನಿಂದ ಕರೆದು ಬಿಡ್ತಿದ್ರು. ಉಪನಿಷತ್ನಲ್ಲಿ ಒಬ್ರು ದೃಪ್ತ ಬಾಲಾಕಿ ಅಂತ ಹೆಸರಿದೆ. ಬಾಲಾಕಿ ಅಂತ ಬಲಾಕ ಅನ್ನುವನ ಅಥವಾ ಬಲಾಕ ಅನ್ನುವ ಮಗ ಇದ್ದಿರ್ಬೇಕು. ಅವನಿಗೆ ಹೆಸರೇನು ಅಂದ್ರೆ ದೃಪ್ತ ಅಂತಾನೆ, ಅಹಂಕಾರಿಯಾದ ಬಾಲಾಕಿ ಅಂತ. ಆ ಹೆಸರು ಅಡ್ಡ ಹೆಸರೇ ಬಿದ್ದುಬಿಟ್ಟಿತ್ತು ಅವನಿಗೆ. ಇಂಥವರೆಲ್ಲ ಇದ್ರು. ಅವರ ಅಹಂಕಾರವನ್ನು ಮುರಿಲಿಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನ ಗುರು ಹಿರಿಯರೆಲ್ಲ ಮಾಡ್ತಿದ್ರು. ಇವರು ಸ್ತಬ್ಧರಾಗಿರ್ತಾರೆ, ದುರಹಂಕಾರಿಗಳಾಗಿರ್ತಾರೆ, ಮೂರ್ಖರಾಗಿರ್ತಾರೆ, ಮತ್ತೆ ಪಂಡಿತ ಮಾನಿಗಳಾಗಿರ್ತಾರೆ. ಪಂಡಿತರಾಗಿರೋದಿಲ್ಲ, ಪಂಡಿತಂ ಈ ಉಪನಿಷತ್ತು ಹೇಳುವಂತೆ ಅವಿದ್ಯಾಯ ಮಂತರೇ ವರ್ತಮಾನಾಹ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ. ಅದನ್ನ ಎಷ್ಟೋ ಸರಿ ಹೇಳಿದ್ದೀನಿ. ಸ್ವಯಂ ಧೀರರು ಅಂತಂದ್ರೆ ಸೆಲ್ಫ್ ಸ್ಟೈಲ್ಡ್ ಸ್ಕಾಲರ್ಸ್. ಉಗ್ರಗಾಮಿ ಸಂಘಟನೆಗಳು ಇರ್ತಾವಲ್ಲ, ಅದರಲ್ಲಿ ಸೆಲ್ಫ್ ಸ್ಟೈಲ್ಡ್ ಕಮಾಂಡರ್ಗಳು, ಸ್ವಯಂ ಘೋಷಿತ ಕಮಾಂಡರ್ಗಳು ಅಂತೆಲ್ಲ ಇರ್ತಿರ್ತಾರೆ. ಹಾಗೆ ಸ್ವಯಂ ಧೀರಾಹ ಅಂತಂದ್ರೆ ತಮ್ಮನ್ನು ತಾವೇ ಪಂಡಿತರು ಅಂತ ಹೇಳ್ಕೊಂಡು ತಿರುಗಾಡುವಂತವ್ರು. ಪಂಡಿತಂ ಮನ್ಯಮಾನಾಹ, ಪಂಡಿತರು ತಿಳ್ಕೊಂಡಿದ್ದಾರೆ ಹೊರತು ವಸ್ತುತಃ ಪಂಡಿತರಾಗಿಲ್ಲ. ಆದ್ರಿಂದಲೇ ನಮ್ಮ ಹೆಸರಿನ ಹಿಂದೆ ಪಮ್ಮ ಅಂತ ಹಾಕೊಳ್ಬಹುದು. ಪಮ್ಮ ಅಂತ ಹಾಕೊಂಡ್ರೆ ಅದೆಲ್ಲ ಹೆಚ್ಚು ಸೂಕ್ತ ಆಗುವಂಥದ್ದು ನಮ್ಮಂಥವ್ರಿಗೆಲ್ಲ. ಪಮ್ಮ ಅಂದ್ರೆ ಪಂಡಿತಂ ಮಾನಿ, ಪಂಡಿತ ಅಂತ ತಾನು ತಿಳ್ಕೊಂಡವನು. ಉಪನಿಷತ್ತು ಹಾಸ್ಯ ಮಾಡಿದೆ ನಮ್ಗೆ ಅದ್ರ ಬಗ್ಗೆ. ಭಾಗವತನು ಹೇಳಿದೆ ಪಂಡಿತ ಮಾನಿನಃ ಅಂತ ಭಾಗವತ, ಪಂಡಿತಂ ಮನ್ಯಮಾನಃ ಅಂತ ಕಠೋಪನಿಷತ್ತು.
ಮತ್ತೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ವದಂತಿ ವಾದಕಾನ್ ಮೂಢಾಹ, ತಮ್ಮನ್ನು ತಾವೇ ಪಂಡಿತರು ಅಂತ ಹೇಳ್ಕೊತಾರೆ. ಮತ್ತೆ ಏನೇನೋ ಮಾತುಗಳನ್ನ ಆಡ್ತಾರೆ, ಯಾವ್ಯಾವ ಕಾಮ್ಯ ಕರ್ಮಗಳನ್ನ ಮತ್ತೆ ಯಾವ್ದಾವ್ದೋ ಕರ್ಮಗಳನ್ನ ಏನೇನೋ ಮಾಡ್ತಿರ್ತಾರೆ. ಮತ್ತೆ ಮಾಡಿ ಅದರ ಮೂಲಕ ಅದನ್ನು ಸಮರ್ಥನೆ ಮಾಡ್ಕೋತಾರೆ. ಮಾಧ್ವ್ಯಾಗಿರ, ಅತ್ಯಂತ ಸವಿಯಾದಂತಹ ಮಾತನ್ನ ಹೇಳಿ ಜನರಿಗೆ ಏನೋ ಒಂದನ್ನ ಸಮಾಧಾನ ಆಗುವಂತೆ ಮಾಡಿಬಿಡ್ತಾರೆ. ತಥಾವಾದಕಾನ್ ಸ್ವರ್ಗಾದಿ ವಿಷಯ ವಚನ ವಿಶೇಷ ವದಂತೆ. ಸ್ವರ್ಗ ಮೊದಲಾದ ಫಲಗಳೇ ಇದಕ್ಕೆ ಪ್ರಯೋಜನ, ಅದಕ್ಕಾಗಿ ಮಾಡಬೇಕು, ಹೀಗೆಲ್ಲ ಅನೇಕ ಥರ ಮಾತಾಡಿಬಿಡ್ತಾರೆ. ಮಾಧ್ಯ ಗಿರ ಉತ್ಸುಕಾಹ, ಹರಿಭಕ್ತಿ ರಹಿತವಾದಂತಹ ಭಗವದ್ಭಕ್ತಿ ರಹಿತವಾದಂತಹ ಕಾಮ್ಯಕರ್ಮದ ಆಚರಣೆದಲ್ಲೇ ತೊಳಗಿರ್ತಾರೆ. ಕಾಮ್ಯಕರ್ಮದ ಬಗ್ಗೆ ಒಂದು ಸಮತೋಲನದ ವರ್ತನ ನಮ್ಮಲ್ಲಿರಬೇಕು. ಭಗವಂತನನ್ನ ಏನು ಕೇಳಬಾರದು ಅಂತ ಅನ್ನೋದು ಬಹಳ ದೊಡ್ಡ ಆದರ್ಶ. ಭೀಮಸೇನಂಥವ್ರು ಏನು ಕೇಳಲಿಲ್ಲ, ಮಹಾಭಾಗವತ ಧರ್ಮವನ್ನೇ ಆಚರಿಸಿದ್ರು. ಆದ್ರೆ ಜನಸಾಮಾನ್ಯರಾದವರು ತನ್ನ ದೈಹಿಕ ರೋಗ, ಮಾನಸಿಕ ರೋಗ ಇತ್ಯಾದಿಗಳನ್ನು ಪರಿಹರಿಸು, ಮತ್ತೆ ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಸಮಸ್ಯೆಗಳಲ್ಲಿ ನಾವು ಯಾವ್ದಾದ್ರು ಸಿಕ್ಕಿ ಬಿದ್ದಿದ್ರೆ ಅದನ್ನ ಬಗೆಹರಿಸುವಂತ ಭಗವಂತನನ್ನ ಕೇಳುವುದು ಒಳ್ಳೆಯದು. ಅವರಿವರನ್ನು ಕೇಳೋದಕ್ಕಿಂತ ಬೇಡಿದರೆ ಎನ್ನು ಒಡೆಯನ ಬೇಡುವೆ ಅಂತ ಭಗವಂತನನ್ನು ಕೇಳುವುದು ಹೆಚ್ಚು ಸೂಕ್ತ. ಯಾಕೆಂದ್ರೆ ಮನುಷ್ಯನ ಮೂಲ ಸ್ಥಿತಿ ಹೇಗೆ, ಮಾನಸಿಕ ಸ್ವಭಾವ ಹೇಗಿರ್ತದೆ ಅಂತಂದ್ರೆ, ಆ ಮನುಷ್ಯನಿಗೆ ಯಾವ ಕಾಲಕ್ಕೂ ಅವನು ಚಿಕ್ಕ ಮಗುವಾಗಿದ್ದಾಗಿಂದ ಹಿಡಿದು ಸಾಯುವ ತನಕ ಅವನಿಗೆ ಯಾರ್ದಾದ್ರೂ ಒಬ್ಬರ ಕಡೆಯಿಂದ ಭದ್ರತೆ ಬೇಕಾಗ್ತದೆ. ಭದ್ರತೆಯ ಭಾವನೆ ಅವನಿಗೆ ಬೇಕೇ ಬೇಕು, ಸೆಕ್ಯೂರಿಟಿ ಭಾವನೆ ಅವನಿಗೆ ಬೇಕು. ಯೌವನದಲ್ಲಿ ಒಂದು ಸ್ವಲ್ಪ ದರ್ಪದಿಂದ ವರ್ತಿಸ್ತಾನ ಅಷ್ಟೇ ಹೊರತು ಉಳಿದ ಯಾವ ಕಾಲದಲ್ಲೂ ಕೂಡ ಅವನಿಗೊಂದು ಯಾರಾದ್ರೂ ಒಬ್ರು ಭದ್ರತೆ ಕೊಡುವವರು ಬೇಕು. ಅತ್ಯಂತ ದೊಡ್ಡ ಸರ್ವಾಧಿಕಾರಿಗಳು ಅತ್ಯಂತ ದರ್ಪದಿಂದ ತಮ್ಮ ಸುತ್ತಮುತ್ತಲಿನೆಲ್ಲ ನಡಗಿಸುವವರಲ್ಲಿಯೂ ಕೂಡ ಅತ್ಯಂತ ಆಳವಾದ ಅಭದ್ರತೆ ಒಂದು ಕಾಡ್ತಾ ಇರ್ತದೆ ಅಂತ ಹೇಳ್ತಾರೆ, ಮನಃಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಅಂತೂ ಯಾವುದೋ ಒಬ್ಬರ ಕಡೆಯಿಂದ ಭದ್ರತೆಯನ್ನು ಅವರು ಅವಲಂಬಿಸ್ತಿರ್ತಾರೆ. ಇಲ್ಲದೆ ಹೋದ್ರೆ ಕುಸಿದು ಬಿದ್ದು ಬಿಡ್ತಾರೆ ಯಾವುದೋ ಒಂದು ಹಂತದಲ್ಲಿ ಜೀವಮಾನದಲ್ಲಿ. ಅದಕ್ಕಾಗಿ ಎಲ್ಲೋ ಒಂದ್ ಕಡೆಯಿಂದ ಅವರಿಗೆ ಭದ್ರತೆಯ ಭಾವನೆ ಬೇಕು. ಸಮಸ್ಯೆ ಏನಂತಂದ್ರೆ ನಮ್ಮ ಸುತ್ತಮುತ್ತಲಿದ್ದವ್ರು ಯಾರು ಕೂಡ ಪೂರ್ಣವಾಗಿ ಭದ್ರತೆಯನ್ನು ನಮಗೆ ಕೊಡ್ಲಿಕ್ಕೆ ಸಮರ್ಥರಲ್ಲ. ಯಾವುದೋ ಒಂದು ಕಾಲಕ್ಕೆ ಒಂದು ಹಂತದಲ್ಲಿ ಒಂದಿಷ್ಟು ಭದ್ರತೆಯನ್ನು ಕೊಡ್ತಾರೆ. ಪೂರ್ಣವಾಗಿ ಭದ್ರತೆಯನ್ನ ನಾವು ಇನ್ನೊಬ್ಬರ ಕಡೆಯಿಂದ ನಿರೀಕ್ಷೆ ಮಾಡುವುದು ಕಷ್ಟ. ಯಾಕೆಂದ್ರೆ ಅವರೇ ಮತ್ತೊಬ್ಬರ ಕಡೆಯಿಂದ ನಿರೀಕ್ಷೆ ಮಾಡ್ತಿರ್ತಾರೆ. ಅವರು ಹಾಗೆ ಕಾಣ್ತಿರ್ತಾರೆ, ನಾವು ನೀವು ಬೇಕಾದನ್ನೆಲ್ಲ ಕೊಡ್ತೀವಿ ಅನ್ನುವಂತೆ ಹೇಳುವಂತೆ ಆಶ್ವಾಸನೆ ಕೊಡುವವರಂತೆ ಕಾಣ್ತಿರ್ತಾರೆ. ಆದ್ರೆ ಅವರ ವರ್ತನೆಗಳನ್ನು ಗಮನಿಸಿದ್ರೆ, ನೀವು ಅವರನ್ನು ನೆಚ್ಕೊಂಡು ಹೋದರೆ ಮತ್ತೊಂದು ಯಾವುದೋ ಕಾಲದ ಸಂದರ್ಭದಲ್ಲಿ ಅವರೇ ಅಭದ್ರರಾಗಿಬಿಟ್ಟಿರ್ತಾರೆ. ಅದರಿಂದ ಮನುಷ್ಯನ ಮೂಲ ಸ್ವಭಾವಕ್ಕೆ ಇದೆಲ್ಲ ತುಂಬಾ ತೊಂದರೆ ಕೊಟ್ಟು ಬಿಡ್ತದೆ, ಎಲ್ಲಿಂದಲೂ ಭದ್ರತೆ ಸಿಗದೆ ಹೋದ್ರೆ. ಅದಕ್ಕಾಗಿ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಮ್ಮೆಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವನಿದ್ದಾನೆ ಅಂತ ಅವನನ್ನು ಕೇಳ್ಕೊಳ್ಳುವುದು, ಸ್ಪಷ್ಟವಾಗಿ ಬಾಯ್ಬಿಟ್ಟು ಕೇಳ್ಕೊಳ್ಳುವುದೇ ನಮ್ಮಂಥವ್ರ ಲೆವೆಲ್ನಲ್ಲಿ ಏನು ತಪ್ಪೇನಲ್ಲ. ಬಹಳ ಪ್ರಶಸ್ತ ಅಲ್ಲದೆ ಇರಬಹುದು, ಮಹಾಭಾಗವತ ಧರ್ಮ ಅಲ್ಲದೆ ಇರಬಹುದು, ಕೇಳುವುದು ತಪ್ಪೇನಲ್ಲ. ಮತ್ತೆ ಕೇಳಿ ಎಷ್ಟೆಲ್ಲ ಕೊಟ್ಟಿದ್ದರಿಂದ ಮುಂದೇನು ನನಗೆ ಅಂತಂದ್ರೆ, ನಾನು ವೈಭೋಗ ಪ್ರಮೋದ ಆಮೋದದಲ್ಲಿ ನಿರತನಾಗಲಿಕ್ಕಾಗಿ ಇದನ್ನೆಲ್ಲ ಕೇಳ್ತಾ ಇಲ್ಲ. ಕೊನೆಗೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿಕೊಂಡು ನಿನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಬೇಕಾದ ಒಂದು ವಾತಾವರಣ ಬೇಕಾಗಿದೆ. ಆ ವಾತಾವರಣ ದೇವತೆಗಳಿಗೆ ಅನೇಕ ಸಮಸ್ಯೆಗಳಿದ್ರೂ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ನಮ್ಮಂಥವ್ರಿಗೆ ಆ ವಾತಾವರಣ ಭಗ್ನ ಆಗಿ ಹೋಗ್ತದೆ, ಅಷ್ಟು ಸುಲಭ ಇಲ್ಲ. ಅದಕ್ಕಾಗಿ ನಮ್ಗೆ ಒಂದು ಆ ಭದ್ರತೆ ಬೇಕು. ಭದ್ರತೆಯನ್ನು ನೀನು ಕೊಡುವಂತ ಭಗವಂತನ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆ ದೃಷ್ಟಿಯಿಂದ ನಮ್ಮಂಥವ್ರು ಕಾಮ್ಯಕರ್ಮ ಅನ್ನೋದೇ ಹಾಗಾದ್ರೆ ಎರಡು ದೃಷ್ಟಿಯಿಂದ ಆಯ್ತು. ಯಾವುದೇ ಶ್ರವಣ ಮನನ ಪರಮಾತ್ಮನ ಸಾಕ್ಷಾತ್ಕಾರ ಯಾವ ಉದ್ದೇಶವೂ ಇಲ್ಲದೆ ಕೇವಲ ಸ್ವರ್ಗ ಅಥವಾ ಐಹಿಕವಾದ ಯಾವುದೋ ಒಂದು ಫಲ ಮಾತ್ರ, ಅಷ್ಟನ್ನು ಮಾತ್ರ ಕೇಳೋದು. ಮುಂದೇನು ಅಂತಂದ್ರೆ, ಮುಂದೇನಿಲ್ಲ, ನಂಗೆ ಇದು ಬೇಕಷ್ಟೇ ಅಂತ ಅನ್ಕೊಳ್ಳೋದಾದ್ರೆ ಕ್ಷುಲ್ಲಕವಾದ ಕಾಮ್ಯಕರ್ಮ. ಕಾಮ್ಯಕರ್ಮ ನನಗೆ ಇಂಥ ಐಶ್ವರ್ಯವನ್ನು ಕೊಡು, ಇಂಥ ಸಮಸ್ಯೆಗಳನ್ನು ಬಗೆಹರಿಸು, ಅದರಿಂದ ಮುಂದೆ ಏನು ಅಂತಂದ್ರೆ ನಿನ್ನ ಶ್ರವಣಕ್ಕೆ ಮನನಕ್ಕೆ ಧ್ಯಾನಕ್ಕೆ ಅನುಕೂಲಕರವಾದ ವಾತಾವರಣ ನೀನೇ ಸುಗಮ ಮಾಡಿಕೊಡು ಅಂತ ಕೇಳೋದು ಇದ್ದದ್ರಲ್ಲೇ ಸ್ವಲ್ಪ ಉತ್ತಮವಾದ ಕಾಮ್ಯಕರ್ಮ. ಅದರಿಂದ ಅದನ್ನ ಮಾಡಿದ್ರೆ ತೊಂದರೆ ಇಲ್ಲ. ಮಹಾಭಾಗವತ ಧರ್ಮ ಅಲ್ಲದೆ ಇದ್ರೂ ತೊಂದರೆ ಇಲ್ಲ ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ರಜಸ ಘೋರ ಸಂಕಲ್ಪಾಹ ಕಾಮುಕಾಹ ಅಭಿಮನ್ಯವಃ ದಾಂಭಿಕಾಹ ಮಾನಿನಃ ಪಾಪಾಹ ವಿಹಸಂತಿ ಅಚ್ಯುತ ಪ್ರಿಯಾನ್. ಇಲ್ಲಿ ನೋಡಿ, ಇದರಲ್ಲಿ ನಮಗೆ ಬೇಕಾದಂತ ಭರವಸೆ ಎಲ್ಲ ಇದೆ. ಏನಿದೆ ಅದು ಅಂತಂದ್ರೆ, ವಿಹಸಂತಿ ಅಚ್ಯುತ ಪ್ರಿಯಾನ್. ನಿಮ್ಮನ್ನ ನೋಡಿ ಯಾರು ನಕ್ಕರೆ, ಭಗವಂತನ ಭಕ್ತರಾಗಿದ್ದೀವಿ, ಬಹಳ ಅಲ್ಲದೆ ಸ್ವಲ್ಪ ಆದ್ರೂ ಆಗಿದ್ದೀವಲ್ಲ,
ಬಹಳ ದೊಡ್ಡ ಧಾರ್ಮಿಕರಲ್ಲದೆ ಇದ್ರು ಸ್ವಲ್ಪ ಧರ್ಮಾಚರಣೆ ಮಾಡ್ತಿದ್ದೇವೆ. ನಮ್ಮನ್ನು ನೋಡಿ ಇಷ್ಟೆಲ್ಲ ಮಾಡಿದಿರಲ್ಲ, ಏನಾಯ್ತು ನಿಮಗೆ ಅಂತ ಕೇಳುವವರು ಇರ್ತಾರೆ. ಅಚ್ಯುತ ಪ್ರಿಯಾನ್, ಯಾರು ಅಚ್ಯುತನಿಗೆ ಪ್ರಿಯರೋ, ಅಚ್ಯುತ ಯಾರಿಗೆ ಪ್ರಿಯನೋ ಅಂಥವ್ರನ್ನ ನೋಡಿ ನಗುವವರು ಕೆಲವರು ಇರ್ತಾರೆ. ಜಗತ್ತಿನಲ್ಲಿ ಇದು ಯಾವತ್ತೂ ಇದ್ದೇ ಇರ್ತದೆ. ಇವ್ರು ನಗುವವರು ಯಾರು ಅಂದ್ರೆ, ಇವರು ರಜಸ ಘೋರ ಸಂಪರ್ಕಾಹ, ಅತ್ಯಂತ ರಜೋಗುಣದಿಂದ ತುಂಬಿದವರಾಗಿ ಘೋರವಾದ ಸಂಕಲ್ಪಗಳನ್ನು ಮಾಡಿರ್ತಾರೆ. ಪಶು ಹಿಂಸೆ ಮಾಡೋದು, ಯಜ್ಞ ಯಾಗಾದಿಗಳನ್ನು ಮಾಡ್ತೀನಿ ಅಂತ ಹೇಳೋದು. ಇನ್ನು ಪೂರಾ ತಮೋಗುಣವೂ ಅವರಲ್ಲಿಲ್ಲ. ತಮೋಗುಣ ಇದ್ರೆ ಮತ್ತಷ್ಟು ಭಯಂಕರರಾಗ್ತಾರೆ. ಅಥವಾ ತಮೋಗುಣ ಇನ್ನೂ ವ್ಯಕ್ತವಾಗಿಲ್ಲ ಅಂತ ಅರ್ಥ. ರಜೋಗುಣದಿಂದಲೇ ಇಷ್ಟೆಲ್ಲ ಭಯಂಕರರಾಗಿದ್ದಾರೆ ಅವರು. ಕಾಮುಕರಾಗಿದ್ದಾರೆ, ವಿಷಯ ಲಂಪಟರಾಗಿದ್ದಾರೆ. ಅಭಿಮನ್ಯವಹ, ಅಭಿಮನ್ಯು ಅಂದ್ರೇನು? ಯಾರು ನಮಗೆ ಈ ಅಭಿತಃ ಮನ್ಯುರೇವ ಪ್ರಧಾನ ಯೇಷಾಂತೆ, ಯಾವಾಗ ನೋಡಿದ್ರು ಸಿಟ್ಟು ಸೆಡವು. ಮನ್ಯು ಅಂದ್ರೆ ಸಿಟ್ಟು, ಅಭಿಮನ್ಯು ಅಂತಂದ್ರೆ ಅಭಿತ ಸುತ್ತೂ ಸಿಟ್ಟು. ಪ್ರತಿಯೊಂದ್ರ ಬಗ್ಗೆನೂ ತನಗೆ ಬೇಕಾದಂತೆ ಕೆಲಸಗಳಾಗಬೇಕು. ತನ್ನ ಅಪೇಕ್ಷೆಗಳಿಗೆ ತಾನು ಏನು ಯಾವ ಭೋಗವನ್ನು ಅಪೇಕ್ಷೆ ಪಟ್ಟಿರ್ತಾನೆ ಅದಕ್ಕೆ ಅಡ್ಡಿ ಆಗಬಾರ್ದು. ಅದರ ಮೇಲೆ ಅಡ್ಡಿ ಆಗುವವ್ರ ಮೇಲೆ ಕ್ರೋಧ. ಇವರಿಗೆ ಅಭಿಮನ್ಯುಗಳು ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಭಿಮನ್ಯುವ ಏವಂ ವಿಧಾಹ ಪಾಪಾಹ ಅಚ್ಯುತ ಪ್ರಿಯಾನ್ ವಿಹಸಂತೆ. ನಗುವವರು ಯಾರಿದ್ದಾರಲ್ಲ, ನಕ್ಕವರು ವಸ್ತುತಃ ಅವರೆಲ್ಲ ಮೂರ್ಖರು. ಅವರೇನು ತಮೋಯೋಗ್ಯರಲ್ಲದೆ ಇರಬಹುದು, ಅದು ರಜಸಾ ಘೋರ ಸಂಕಲ್ಪ. ಯಾರು ಭಗವಂತನ ಭಕ್ತರಿದ್ದಾರೆ, ಧರ್ಮದ ಮಾರ್ಗದಲ್ಲಿದ್ದಾರೆ, ಧಾರ್ಮಿಕವಾದ ಜೀವನವನ್ನ ಅನೇಕ ಸಮಸ್ಯೆಗಳ ನಡುವೆಯೂ ಮುನ್ನಡೆಸಬೇಕು ಅಂತಿದ್ದಾರೆ, ಅಂಥವ್ರನ್ನು ನೋಡಿ ನಕ್ಕವರು ಯಾರು? ಇಂಥವ್ರು ನಗ್ತಾರೆ ಅಂತ ಇಲ್ಲಿ ಶ್ಲೋಕದಲ್ಲಿ ಬಂತು. ಹಾಗಾದ್ರೆ ನಕ್ಕವರನ್ನ ಆ ಗುಣಗಳಿದ್ದವರು ಅಂತ ನಾವು ಕನ್ಕ್ಲೂಡ್ ಮಾಡ್ಕೋಬಹುದಲ್ಲ. ಅವ್ರು ಯಾರು ಅಂದ್ರೆ ರಜಸಾ ಘೋರ ಸಂಕಲ್ಪ. ರಜೋಗುಣ ತುಂಬಿರ್ತದೆ, ಏನೋ ಮಾತಾಡ್ತಾರೆ, ಶಾಸ್ತ್ರದ ಸರಿಯಾದ ತಾತ್ಪರ್ಯ ಗೊತ್ತಿಲ್ಲ ಅಂತ ಅವರನ್ನ ನಾವು ನಿರ್ಲಕ್ಷಿಸಬೇಕು ಅಂತ ಅರ್ಥ. ವಿಹಸಂತಿ ಹೇಗೆ ಅಂದ್ರೆ ವಿವಿಧತೆಯ ಹಸಂತಿ ಅಂತ ವಿಜಯಧ್ವಜರ ಮಾತು. ನಾನಾ ತರ ಹಾಸ್ಯ ಮಾಡ್ತಾರಂತೆ. ಏನೋ ಒಂದ್ಸರಿ ಹಾಸ್ಯ ಮಾಡಿ ಸುಮ್ಮನೆ ಬಿಟ್ಬಿಡೋದಿಲ್ಲ. ಪೃಥಕ್ ದೋಷಾನುಕ್ತ ಹಸಂತಿ. ನೋಡಿ, ನಿಮ್ಮಲ್ಲಿ ಈ ತರ ದೋಷ ಇದೆ, ನಿಮ್ಮಲ್ಲಿ ಈ ತರ ದೋಷ ಇದೆ, ನೀವೇನ್ ಮಾಡಿದಿರಿ, ನಿಮ್ಗೇನ್ ಸಿಕ್ತು ಅಂತ ನಾನಾ ತರ ಆಡ್ಕೊಂಡು ನಗ್ತಾರೆ. ಅಲ್ಲೇ ಇರ್ತಾರೆ ಜಗತ್ತಿನಲ್ಲಿ. ಹೆದರಬೇಡಿ ಅವರಿಗೆ ಅಂತ, ನೀವು ಹೆದರಬೇಡಿ ಅಂತ ಅದೊಂದು ಸಮಾಧಾನ ಹೇಳುವಂತ ಒಂದು ವಾಕ್ಯ ಅದು. ವದಂತಿತೆ ಅನ್ಯೋನ್ಯಮುಪಾಸಿತ ಶ್ರೇಯಃ ಗೃಹೇಶು ಮೈಥುನ್ಯಪರೇಷು ಚಾಶುಷಃ ಯಜಂತ್ಯಸೃಷ್ಟಾನ್ನ ವಿಧಾನ ದಕ್ಷಿಣಾಃ ವೃತ್ಯೈ ಪರಂ ಘ್ನಂತಿ ಪಶೂನ್ ಅತದ್ವಿದಃ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರಲ್ಲಿ ಅನೇಕ ಥರದವರು. ಕೆಲವರು ಭಗವಂತನನ್ನು ಬಿಟ್ಟು ಅವನ ಪರಿವಾರದವರು ಅವರನ್ನು ಆರಾಧನೆ ಮಾಡುವರು. ಕೆಲವರು ದುಷ್ಟಶಕ್ತಿಗಳನ್ನೇ ಆರಾಧನೆ ಮಾಡುವರು. ಈ ಭಗವದ್ಗೀತಾದಲ್ಲಿ 8-9ನೇ ಅಧ್ಯಾಯಗಳಲ್ಲಿ ಆ ಸಂಗತಿ ಬಂದಿದೆ. ಪಿತೃಗಳನ್ನು ಆರಾಧನೆ ಮಾಡುವರು, ಭೂತಪ್ರೇತ ಪಿಶಾಚಾಂಶ್ಚ ತಾಮಸಾಹ, ದುಷ್ಟಶಕ್ತಿಗಳನ್ನೇ ಆರಾಧನೆ ಮಾಡುವರು. ಇಂಥವರೆಲ್ಲ ಅನೇಕ ಥರದ ಜನ ಇರ್ತಾರೆ. ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರಂತೆ. ಅನ್ಯೋನ್ಯ ಉಪಾಸಿತ ಶ್ರೇಯ. ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟು ಕೇವಲ ಲಕ್ಷ್ಮೀದೇವಿಯನ್ನೇ ಉಪಾಸನೆ ಮಾಡುವಂತಹ ಪ್ರವೃತ್ತಿಯನ್ನು ಕೂಡ ಅವರು ಕೆಲವರು ತೋರಿಸ್ತಾರೆ. ಮತ್ತೆ ಈ ಪೂಜಾ ಇತ್ಯಾದಿ ಯಾಕೆ ಮಾಡ್ತಾರೆ ಅಂತಂದ್ರೆ, ಗೃಹೇಶು ಮೈಥುನ್ಯ ಪರೇಶು, ಮನೆ ಕಟ್ಟಿರ್ತಾರೆ. ಯಾಕೆಂದ್ರೆ ಸುಖ ಪಡ್ಲಿಕ್ಕಾಗಿ ಮನೆ ಕಟ್ಟಿರ್ತಾರೆ. ಈ ಮನೆಯನ್ನ ಭಗವಂತನ ಆರಾಧನೆ ನಡೀಲಿ, ಇಲ್ಲಿ ಶ್ರವಣ ಪ್ರವಚನಾದಿಗಳು ನಡೀಲಿ ಅಂತ ಉದಾತ್ತವಾದ ಸಂಕಲ್ಪ ಇರೋದಿಲ್ಲ. ಮೈಥುನ್ಯ ಪರೇಶು, ನಾನು ನನ್ನ ಹೆಂಡತಿ ಮಕ್ಕಳು ಆರಾಮವಾಗಿರ್ಬೇಕು ಅಂತ ಭಾವನೆ ಇಟ್ಕೊಂಡು ಕಟ್ಟಿರ್ತಾರೆ. ಅಪರೇಶು ಆಶಿಷ, ಅನೇಕ ಥರದ ಮಾರ್ಗಗಳ, ಅನೇಕ ಥರದ ಆಸೆಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಮತ್ತೆ ಯಜಂತಿ ಅಸೃಷ್ಟಾನ್ನ ವಿಧಾನ ದಕ್ಷಿಣಾ, ಪರಸ್ಪರವಾಗಿ ಯಾವತ್ತು ಹಣ ಸಂಪಾದನೆಯ ಮಾತುಗಳನ್ನೇ ಆಡ್ತಾ ಇರ್ತಾರೆ. ಅನ್ಯೋನ್ಯ ಉಪಾಸಿತ ಶ್ರೇಯ ಅಂತ ಹೀಗೋ ಬಂತು ನೋಡಿ. ದುಡ್ಡನ್ನು ಹೇಗೆ ಸಂಪಾದನೆ ಮಾಡಬೇಕು, ಅದನ್ನು ಗಳಿಸ್ಬೇಕು ಹೇಗೆ, ಅದನ್ನ ಖರ್ಚು ಹೇಗೆ ಮಾಡಬೇಕು, ಪರಸ್ಪರ ತಮ್ಮ ಅನುಭವಗಳನ್ನು ಹಂಚ್ಕೋತಾ ಇರ್ತಾರೆ ಅಂತ ಕೂಡ ಅದನ್ನ ವರ್ಣಿಸಿದ್ದಾರೆ. ಯಾಗ ಮಾಡ್ತಾರೆ. ಆ ಯಾಗದಲ್ಲಿ ಸರಿಯಾದ ಅನ್ನದಾನ ಇರೋದಿಲ್ಲ. ಅನ್ನದಾನ ಇರೋದಿಲ್ಲ ಅಂತಲ್ಲ, ಸರಿಯಾದ ಮಾರ್ಗದಲ್ಲಿ ಅನ್ನದಾನ ಇರೋದಿಲ್ಲ. ಅನ್ನದಾನವನ್ನೇ ಮಾಡದೇ ಇದ್ದವರು ಕೆಲವರು, ಅನ್ನದಾನವನ್ನು ಮಾಡಿಯೂ ಕೂಡ ಸರಿಯಾಗಿ ಮಾಡದೇ ಇದ್ದವರು ಅಂತ ಇನ್ನು ಕೆಲವರು.
ವಿಧಾನ ದಕ್ಷಿಣ ಮೊದಲಾದದ್ದು ಇರೋದಿಲ್ಲ. ಮತ್ತೆ ವೃತ್ತಿ ಪರಂ ಘಂತಿ ಪಶೂನ್ ಅತದ್ವಿಧ, ಈ ಪಶುಗಳನ್ನು ಹತ್ಯೆ ಮಾಡ್ತಾರೆ, ಹತ್ಯೆಗೀಡು ಮಾಡಿ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಅದನ್ನ ಯಾಕೆ ಮಾಡ್ತಾರೆ? ಆ ಪಶುಗಳನ್ನು ಹತ್ಯೆ ಮಾಡಿದ್ರಿಂದ ಪಶುಗಳಿಗೆ ಏನು ಲಾಭ? ಯಾವ ಆಲೋಚನೆಯೂ ಕೂಡ ಅವ್ರಿಗಿರೋದಿಲ್ಲ. ಅತದ್ವಿಧ ತತ್ವಜ್ಞಾನ ಶೂನ್ಯ, ಕೇವಲ ವೃತ್ತಿ ಜೀವನೋಪಾಯಾರ್ಥಂ ಪಶೂನ್ ಅಜಾದೀನ್ ಘ್ರಂಥಿ. ಅವುಗಳನ್ನ ತಮಗೊಂದು ಹೊಟ್ಟೆ ತುಂಬಿಸ್ಕೊಳ್ಬೇಕಾಗಿದೆ, ಅದಕ್ಕಾಗಿ ಒಂದು ಯಜ್ಞ ಮಾಡಿದಂತೆ ಮಾಡೋದು, ಏನೋ ದೊಡ್ಡ ಧಾರ್ಮಿಕ ಕಾರ್ಯ ಮಾಡಿದಂತೆ ವರ್ತಿಸುವುದು, ಇದನ್ನೆಲ್ಲವನ್ನು ಮಾಡ್ತಾರೆ. ಮಾಡಿ ಆ ಮೂಲಕ ತಮ್ಮ ವೈಭವಕ್ಕೆ ಅದನ್ನೆಲ್ಲ ಹೊಂದಾಣಿಕೆ ಆಗುವಂತೆ ಮಾಡ್ಕೊಳ್ತಾರೆ. ಅಂತ ದುಷ್ಟರಾಗಿರ್ತಾರೆ ಅವರು. ಇವರಿಗೆ ಆ ಪಶು ಹಿಂಸೆಯಿಂದ ಏನ್ ಪಾಪ ಬರ್ತದೆ ಅಂತ ಅನ್ನೋದ್ರ ಬಗ್ಗೆ ಎಚ್ಚರ ಇರೋದಿಲ್ಲ. ಶ್ರಿಯಾ ವಿಭೂತ್ಯ ಅಭಿಜನೇನ ವಿದ್ಯೆಯ ತ್ಯಾಗೇನ ರೂಪೇಣ ಬಲೇನ ಕರ್ಮಣ ಜಾತಸ್ಮಯೇನ ಅಂಧದಿಯ ಸಹೇಶ್ವರಾನ್ ಸತೋ ಅವಮನ್ಯಂತೆ ಹರಿಪ್ರಿಯಾನ್ ಖಲಾಹ. ಅವ್ರಿಗೇನಾಗಿರ್ತದೆ ಅಂತಂದ್ರೆ ಬುದ್ಧಿ ಮಂಕಾಗಿರ್ತದಂತೆ. ಅಂಧದಿಯ ಬುದ್ಧಿ ಮಂಕಾಗಿರ್ತದೆ. ಕಾರಣ ಯಾಕೆ ಬುದ್ಧಿ ಮಂಕಾಗಲಿಕ್ಕೆ ಏನ್ ಕಾರಣ ಅಂತಂದ್ರೆ ಅವರಿಗೆ ಒಂದು ಸಂಪತ್ತು, ವೈಭವ, ದೊಡ್ಡ ಕುಲ ಇಂಥವೆಲ್ಲ ಬಂದಿರ್ತದೆ. ಆಮೇಲೆ ಒಂದಿಷ್ಟು ವಿದ್ಯೆನೂ ಬಂದಿರ್ತದೆ, ಒಂದಿಷ್ಟು ದಾನನೂ ಮಾಡಿರ್ತಾರೆ, ತ್ಯಾಗೇನ ಯಾವ್ಯಾವುದೋ ಕಾರಣಕ್ಕಾಗಿ ತ್ಯಾಗವನ್ನು ಮಾಡಿರ್ತಾರೆ, ರೂಪ ಬಲ ಇವೆಲ್ಲ ಬಂದಿರ್ತದೆ. ಇದು ಎಲ್ಲದರ ಕಾರಣದಿಂದಾಗ ಅಹಂಕಾರ ಬಂದು ಅವರ ಬುದ್ಧಿ ಮಂಕಾಗಿಬಿಟ್ಟಿರ್ತದೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ? ಸಹೇಶ್ವರಾನ್ ಸತಃ ಅವಮನ್ಯಂತೆ ಹರಿಪ್ರಿಯಾನ್, ಭಗವಂತನನ್ನು ಅವನ ಭಕ್ತರನ್ನು ಎಲ್ಲರನ್ನು ಕೂಡ ಅವಮಾನಕ್ಕೆ ಗುರಿ ಮಾಡ್ತಾರೆ. ತಾವು ಗಳಿಸಿದ್ದು ಬಹಳ ದೊಡ್ಡ ಒಂದು ಸಾಧನೆ ಆಗಿದೆ ಅಂತ ಭ್ರಮೆ ಪಡ್ತಿರ್ತಾರೆ. ಅಲ್ಲೇನು ಭಾಗವತ ತಾತ್ಪರ್ಯ ಹೇಳಿದೆ ಅಂತಂದ್ರೆ, ಏತು ವಿಷ್ಣು ಅವಿದ್ಯಾಯ ಶ್ರೇಯಮೇವ ಹಿ ಉಪಾಸತೆ ಉಪೇಕ್ಷವಾ ಹರಿಂ ಏತು ಯಾಜ್ಯ ಭೂತ್ವ ಪತಂತತಃ ಅಂತ ಒಂದು ಗ್ರಂಥವನ್ನು ಆಚಾರ್ಯರು ಉಲ್ಲೇಖಿಸ್ತಾರೆ. ಭಗವಂತನನ್ನು ತಿಳ್ಕೊಳ್ಳದೆ, ಅವನು ಸರಿಯಾದ ತತ್ವವನ್ನು ತಿಳಿಯದೆ, ಅವನನ್ನು ತಿರಸ್ಕರಿಸಿ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡುವವರು, ಮತ್ತೆ ಅವಿಹಿತವಾದಂತಹ ಯಜ್ಞಾದಿಗಳನ್ನು ಮಾಡುವವರು, ಶಾಸ್ತ್ರ ಅನುಸಾರವಾಗಿ ಹೇಗೆ ಯಜ್ಞ ಮಾಡಬೇಕು ಅಂತ ತಿಳಿಯದೆ ಭಗವಂತನನ್ನು ಉಪೇಕ್ಷಿಸಿ ಯಜ್ಞ ಮಾಡುವವರು ಏನಿದ್ದಾರಲ್ಲ, ಅವರೆಲ್ಲ ಕೊನೆಗೆ ನರಕಕ್ಕೆ ಹೋಗ್ತಾರೆ. ಹೀನ ಯೋನಿಗಳಲ್ಲಿ ಹೋಗಿ ಬಿದ್ದು ಕೊನೆಗೊಮ್ಮೆ ನರಕಕ್ಕೆ ಹೋಗ್ತಾರೆ ಅಂತ ಅವ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ವೇಷು ಶಶ್ವತ್ತನುಭೃತ್ವಸ್ಥಿತಂ, ಅವರಿಗೆ ಈ ಭಗವಂತ ಹೇಗಿದ್ದಾನೆ ಅಂತನ್ನುವ ಎಚ್ಚರ ಇಲ್ಲ ಅವರಿಗೆ. ಎಲ್ಲಾ ಶರೀರಗಳಲ್ಲೂ ಇದ್ದಾನೆ, ಪ್ರಾಣಿ ಪಕ್ಷಿಗಳ ಎಲ್ಲಾ ಶರೀರಗಳಲ್ಲೂ ಕೂಡ ಭಗವಂತ ಇದ್ದಾನೆ. ಅವನು ನಿರ್ಲಿಪ್ತನಾಗಿದ್ದಾನೆ, ಆಕಾಶದಂತೆ. ಯಥಾ ಸ್ವಮಾತ್ಮಾನಂ ಅಭೀಷ್ಟಮೀಶ್ವರಂ, ನಿರ್ಲಿಪ್ತನಾಗಿ ಇದ್ದು ಸರ್ವಶಕ್ತನಾಗಿದ್ದಾನೆ, ಸರ್ವಾಭೀಷ್ಟದಾಯಕನಾಗಿದ್ದಾನೆ ಅಂತ ಶಾಸ್ತ್ರಗಳು ವರ್ಣನೆ ಮಾಡ್ತಾ ಇವೆ. ವೇದೋಪಗೀತಂಚ ನಶಣ್ವತೆ ಅಬುಧಾಹ, ಇಷ್ಟೆಲ್ಲ ವೇದದಲ್ಲಿ ಸ್ಪಷ್ಟವಾಗಿ ವರ್ಣನೆ ಬಂದಿದ್ರು ಕೂಡ ಆ ವೇದದ ಅರ್ಥ ಅವರಿಗೆ ಆಗೋದೇ ಇಲ್ಲ. ಭಗವಂತನ ಮಹಿಮೆಯನ್ನ ವೇದಗಳು ಸ್ಪಷ್ಟವಾಗಿ ವರ್ಣಿಸಿದ್ರು ಕೂಡ ಇವರಿಗೆ ಭಗವಂತನ ಮಹಿಮೆ ಕಿವಿಗೆ ಬೀಳೋದಿಲ್ಲ, ಅದು ಅವರಿಗೆ ಮನವರಿಕೆ ಆಗೋದಿಲ್ಲ. ಆ ವೇದಗಳಿಂದ ಮತ್ತೊಂದೇನೋ ಅರ್ಥವನ್ನೇ ಅವರು ಕಾಣ್ತಾರೆ. ಮನೋರಥಾನ ಪ್ರವದಂತಿ ವಾರ್ತೆಯ, ಅವರು ಈ ಮೂಢ ಜನರು ಇದನ್ನ ಯಾವುದನ್ನು ಕೇಳೋದಿಲ್ಲ. ಮದ್ಯ ಮಾಂಸ ಮತ್ತೆ ದಾಂಪತ್ಯ ಸುಖ ಇದೆಲ್ಲವೂ ಕೂಡ ವೇದದಲ್ಲಿದೆ. ಪರ್ವದಂತೆ ವೇದದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ, ಇದೆಲ್ಲ ಮಾಡ್ಬೇಕು ಮನುಷ್ಯ, ವ್ಯರ್ಥವಾಗಿ ಬದುಕಬಾರದು ಅನ್ನುವಂತೆ ಮಾತಾಡಿ ತಾವು ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಂಡು ಜನರಿಗೂ ಕೂಡ ಅದನ್ನೇ ಹೇಳ್ತಾರೆ. ಭಗವಂತನ ಆರಾಧನೆಗಾಗಿ ಇದೆಲ್ಲವೂ ಇರಬೇಕು ಅನ್ನೋ ಎಚ್ಚರ ಅವರಿಗಿರೋದಿಲ್ಲ. ಲೋಕೆ ವ್ಯವಾಯ ಆಮಿಷ ಮದ್ಯ ಸೇವಾ, ಒಂದು ಖ್ಯಾತವಾದಂತಹ ಶ್ಲೋಕ. ಕೆಲವು ಅನೇಕ ತಪ್ಪು ಕಲ್ಪನೆಗಳಿಗೆ ಮತ್ತೆ ಸಂಶಯಗಳಿಗೆ ಪರಿಹಾರ ಕೊಡುವಂತಹ ಒಂದು ಶ್ಲೋಕ. ಇದಕ್ಕೂ ಕೂಡ ಭಾಗವತ ತಾತ್ಪರ್ಯ ಇದೆ. ಶಾಸ್ತ್ರ ಯಾವತ್ತೂ ಕೂಡ ನೀನು ಮಾಂಸವನ್ನು ತಿನ್ನು, ಮದ್ಯಪಾನ ಮಾಡು ಅಂತ ಇದನ್ನೆಲ್ಲ ಹೇಳೋದಿಲ್ಲ. ಸ್ತ್ರೀ ಸಂಘವನ್ನು ಕೂಡ ಮಾಡು ಅಂತ ಹೇಳೋದಿಲ್ಲ. ಮದುವೆ ಮಾಡ್ಕೋ ಅಂತ ಕೆಲವು ಕಡೆ ವರ್ಣನೆ ಮಾಡ್ತಾರೆ, ಆದ್ರೆ ಹೆಚ್ಚು ಅದ್ರ ಬಗ್ಗೆ ಇರೋದಿಲ್ಲ, ವಿಧಾನ ಹೆಚ್ಚಿರೋದಿಲ್ಲ. ಯಾಕೆಂದ್ರೆ ಮನುಷ್ಯನಿಗೆ ಇವೆಲ್ಲ ಒಂದು ಮೂಲಭೂತವಾದ ಪ್ರವೃತ್ತಿ, ಸುಖ ಪಡಬೇಕು ಅಂತ ಅನ್ನೋದು. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯವೇತ ಪಶುಗರ ನರಾಣ
ಅಂತ ಒಂದು ಸಂಸ್ಕೃತದ ಸುಭಾಷಿತ. ಆಹಾರ, ನಿದ್ರೆ, ಮತ್ತೆ ಭಯ, ದಾಂಪತ್ಯ ಕ್ರಿಯಾ ಇವೆಲ್ಲ ಪಶುಗಳಿಗೂ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಎಲ್ರಿಗೂ ಸಮಾನವಾಗಿರುವಂತಹ ಕ್ರಿಯಾಗಳಿವೆ. ಜ್ಞಾನ ಒಂದು ಮನುಷ್ಯನಿಗೆ ವಿಶಿಷ್ಟವಾದದ್ದು, ಇದು ಶಾಸ್ತ್ರ ಹೇಳೋದು. ಇದನ್ನ ನಿತ್ಯಾಹ ನಹಿ ತತ್ರ ಚೋದನ, ಇದನ್ನೇನು ಶಾಸ್ತ್ರದಲ್ಲಿ ಹೇಳಬೇಕಾಗಿಲ್ಲ. ಆಹಾರವನ್ನು ಸ್ವೀಕಾರ ಮಾಡು, ಮತ್ತೆ ಮದುವೆ ಮಾಡಿಕೋ, ಇದೆಲ್ಲವನ್ನು ಹೇಳಬೇಕಾಗಿಲ್ಲ. ಆದ್ರೆ ಇಷ್ಟಾದ್ರೂ ಶಾಸ್ತ್ರ ಕೆಲವು ಕಡೆ ಅದನ್ನು ಹೇಳ್ತದೆ. ಹೇಳಿದೆಯಲ್ಲ, ಮದುವೆ ಮಾಡಿಕೋ, ಈ ಮದುವೆ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ಹೇಗೆ ಮದುವೆ ಮಾಡ್ಕೊಳ್ಬೇಕು, ಇದೆಲ್ಲ ಅನೇಕ ಕಡೆ ಹೇಳಿದೆ. ಆಹಾರವನ್ನು ಸ್ವೀಕಾರ ಮಾಡುದು, ವರಾಹ ಪುರಾಣಾದಿಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಭಗವಂತನಿಗೆ ಏನು ನಿವೇದನೆ ಮಾಡಬೇಕು ಇದೆಲ್ಲ ಬಂದೇ ಇದೆ. ಇದನ್ನ ಹೇಳುವ ಅಗತ್ಯ ಇಲ್ಲ, ಆದ್ರೂ ಹೇಳಿದ್ದಾರಲ್ಲ. ಯಾಕೆ ಅಂತಂದ್ರೆ ಭಗವಂತನ ಪೂಜಾ ರೂಪ ಅಲ್ಲದೆ ಇದ್ರೆ ಇದನ್ನ ಹೇಳುವ ಅಗತ್ಯ ಇಲ್ಲ. ನೀವು ಹೇಳದೇ ಇದ್ರು ಜನ ಮಾಡೇ ಮಾಡ್ತಾರೆ. ಈ ಶಾಸ್ತ್ರ ಇದನ್ನು ಹೇಳಿದೆ ಅಂದ್ರೆ ಏನರ್ಥ ಅಂತಂದ್ರೆ ಇದು ಭಗವಂತನ ಪೂಜಾ ರೂಪವಾಗಿ ಇದನ್ನು ಮಾಡುವಂತ ಶಾಸ್ತ್ರ ತಾತ್ಪರ್ಯ ಇದೆ. ಅದಕ್ಕಾಗಿಯೇ ಈ ಮದ್ಯದ ಸೇವನೆ, ಮಾಂಸದ ಸೇವನೆ, ಮತ್ತೆ ಸ್ತ್ರೀ ಸಂಘ ಇತ್ಯಾದಿಗಳ ಬಗ್ಗೆ ಶಾಸ್ತ್ರ ವರ್ಣಿಸಿದೆ. ಭಗವಂತನ ಆರಾಧನೆ ಒಂದು ಮನೋಭಾವ ಇದ್ದಿರಬೇಕು, ಇಟ್ಕೊಂಡು ಇದೆಲ್ಲ ಮಾಡಬೇಕು ಅಂತ ಅದರ ತಾತ್ಪರ್ಯ ಇದೆ. ಆದ್ರೆ ವ್ಯವಸ್ಥಿತಿ ತೇಷು ವಿಹಾಯ ಯಜ್ಞಾನ್ ಸುರಾಗ್ರಹಿ ಆಸುರ ವೃತ್ತಿರಿಷ್ಟ. ಈ ಆಸುರ ಸ್ವಭಾವದವರು ಏನಿರ್ತಾರಲ್ಲ, ದುಷ್ಟ ಸ್ವಭಾವದಂತಹ ವ್ಯಕ್ತಿಗಳು, ಅವರಿಗೆ ವ್ಯವಸ್ಥಿತಿ ಅಂತಂದ್ರೆ ಯಜ್ಞಾನ್ ವಿಹಾಯ ತೇಷು ವ್ಯವಾಯಾದಿಷು ಸ್ಥಿತಿ. ಇದೆಲ್ಲ ಭಗವಂತನ ಯಜ್ಞ ರೂಪ ಅನ್ನುವ ಎಚ್ಚರ ಇರೋದಿಲ್ಲ. ವಿಹಾಯ ಅವಸ್ಥಿತಿ, ವ್ಯವಸ್ಥಿತಿ ಅನ್ನುವಲ್ಲಿ ವಿ ಅವ ಸ್ಥಿತಿ ಅಂತ ಮೂರು ಶಬ್ದಗಳಿವೆ. ಸ್ಥಿತಿ ಅಂತ ಸ್ಥಾಗತಿ ನಿವೃತ್ತೋ ಧಾತು, ವಿ ಅಂತ ಒಂದು ಉಪಸರ್ಗ, ಅವ ಅಂತ ಒಂದು ಉಪಸರ್ಗ. ವಿ ಅನ್ನುವ ಉಪಸರ್ಗಕ್ಕೆ ವಿವಿಧವಾಗಿ ಅಂತ ಒಂದು ಅರ್ಥ. ವಿಹಾರ ಅಂತಂದ್ರೆ ಅನೇಕ ರೀತಿಯಾಗಿ ವಿಹಾರ ಮಾಡೋದು ಅಂತ ಅರ್ಥ. ಈಗೆಲ್ಲ ನಮ್ಗೆ ಕಾಣಿಸ್ತದೆ. ಇದು ನಿಮಗೆ ವಿದಿತವಾಗಿದೆ. ವಿಜ್ಞಾನ, ಜ್ಞಾನ ಅಂದ್ರೆ ಜ್ಞಾನ, ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನ ಅಂತ ಅರ್ಥ ಇದೆ. ಇನ್ನು ಕೆಲವು ಕಡೆ ವಿ ಅನ್ನೋದಕ್ಕೆ ವಿಹಾಯ ಅಂತನೂ ಅರ್ಥ ಇರ್ತದೆ. ಆ ಉಪಸರ್ಗಗಳನ್ನ ಬೇರೆ ಬೇರೆ ಸಂದರ್ಭಕ್ಕೆ ಹೊಂದಿಕೊಂಡು ಬೇರೆ ಬೇರೆ ರೀತಿಯಾಗಿ ಅರ್ಥೈಸಬೇಕಾಗ್ತದೆ. ಇಲ್ಲಿ ವ್ಯವಸ್ಥಿತಿ ಅಂತ ಏನ್ ಬಂತಲ್ಲ, ಆ ವ್ಯವಸ್ಥಿತಿ ಅನ್ನುವಲ್ಲಿ ವಿ ಅನ್ನುವ ಉಪಸರ್ಗ ವಿಹಾಯ ಅನ್ನೋ ಅರ್ಥವನ್ನು ಹೇಳಿದೆ. ಬಿಟ್ಟು, ಏನ್ ಬಿಟ್ಟು ಅಂದ್ರೆ ಯಜ್ಞ ಅನ್ನೋ ಭಾವನೆಯನ್ನು ಬಿಟ್ಟು ಇವರು ಅದರಲ್ಲಿ ಮುಳುಗಿರ್ತಾರೆ, ಮೂರ್ಖರಾದವರು ಅದರಲ್ಲಿ ಮುಳುಗಿ ಹೋಗ್ತಾರೆ ಅಂತ ಅದರ ತಾತ್ಪರ್ಯ ಇದೆ. ಇಲ್ಲಿ ಈ ಶ್ಲೋಕ ಮತ್ತೆ ಇದ್ರ ಮುಂದಿನ ಶ್ಲೋಕ, ಯದ್ ಘ್ರಾಣಭಕ್ಷ ವಿಹಿತ ಸುರಾಯ, ಈ ದೇವತೆಗಳನ್ನ ಉದ್ದೇಶಿಸಿ ಮಾಡುವ ಕೆಲವು ಯಜ್ಞಗಳಲ್ಲಿ ಸೌತ್ರಾಮಣಿ ಮೊದಲಾದ ಯಜ್ಞ ಅಂತ ಅದನ್ನು ತಾತ್ಪರ್ಯ ವ್ಯಾಖ್ಯಾನಿಸ್ತದೆ. ಅಲ್ಲಿ ಮದ್ಯವನ್ನ ಸೇವಿಸುವುದು ವಿಹಿತ ಆಗಿದೆ. ಹೇಗೆ ಯಾರು ಮದ್ಯವನ್ನು ಸೇವಿಸಬೇಕು ಅಂತ ಅನ್ನೋದನ್ನು ಮುಂದೆ ನೋಡೋಣ. ಪಶುವಧೆನೂ ಶಾಸ್ತ್ರದಲ್ಲಿ ಕೆಲವು ಕಡೆ ವಿಹಿತವಾಗಿದೆ. ಇಂತಿಂಥ ಪಶುಗಳನ್ನು ಕೊಲ್ಲಬೇಕು ಅಂತ ವೇದದಲ್ಲಿ ಹೇಳಿದ್ದಾರೆ. ವರಾಹ ಪುರಾಣವನ್ನು ನೋಡಿದವರಿಗೆ ಅಲ್ಲಿ ಗೊತ್ತಿದೆ. ಅನೇಕ ಪಕ್ಷಿಗಳ ಪ್ರಾಣಿಗಳ ಮಾಂಸವನ್ನೆಲ್ಲ ಭಗವಂತನಿಗೆ ನಿವೇದಿಸುವುದನ್ನು ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಏವಂ ವ್ಯವಾಯ ಪ್ರಜೆಯ ನರತ್ಯೈ. ಹಾಗೆ ದಾಂಪತ್ಯ ಕ್ರಿಯೆ ಏನಿದೆ ಅದು ಕೇವಲ ಸುಖಕ್ಕಾಗಿ ಅಲ್ಲ, ಅದು ಸಂತಾನ ಪ್ರಾಪ್ತಿಗಾಗಿ ಇರಬೇಕಾದದ್ದು. ಇದಂ ವಿಶುದ್ಧಂ ನ ವಿದುಹು ಸ್ವಧರ್ಮಂ. ಈ ವಸ್ತುಸ್ಥಿತಿಯನ್ನ ಈ ದುರ್ಜನರಾದವರು ತಿಳ್ಕೊಳ್ಳೋದಿಲ್ಲ, ಅದಕ್ಕೆ ವಿಪರೀತವಾಗಿ ತಿಳ್ಕೊಂಡು ಬಿಡ್ತಾರೆ. ಹೀಗೆಲ್ಲ ಇದೆ. ಇಲ್ಲಿ ಘ್ರಾಣಭಕ್ಷ ಅಂತ ಏನಿದೆಯಲ್ಲ, ಮೂಗಿನಿಂದ ಅದನ್ನು ಸೇವಿಸಬೇಕು ಮದ್ಯವನ್ನ. ಅದರ ವಾಸನೆ ನೋಡಿ ಬಿಟ್ಟು ಬಿಡ್ಬೇಕಷ್ಟೇ. ಯಜ್ಞ ಮಾಡಿರ್ತೀರಿ, ಯಜ್ಞದ ಶೇಷವಾದಂತಹ ಮದ್ಯವನ್ನು ಮೂಗಿನಿಂದ ಮೂಸಿ ನೋಡಿ ಬಿಟ್ಟು ಬಿಡಬೇಕು ಅಂತ ವರ್ಣಿಸಿದೆ. ಅದಕ್ಕೆ ಘ್ರಾಣ ಅಂತ ಪಾಠ ತಿಳ್ಕೊಳ್ಳೋದೆ ಕೆಲವರು, ಪ್ರಾಣಭಕ್ಷ ಅಂತ ಹೀಗೆಲ್ಲ ಅದನ್ನ ನಾನಾ ಥರ ವ್ಯಾಖ್ಯಾನಿಸಿದವರಿದ್ದಾರೆ, ಬೇರೆ ಬೇರೆ ತರ. ಹಾಗಲ್ಲ, ಅದಕ್ಕೆಲ್ಲ ಘ್ರಾಣಭಕ್ಷ ಅಂತಾನೆ ಅದರ ನಿಯಮ ಇದೆ. ಏನದು, ಅದರ ತಾತ್ಪರ್ಯ ಏನು ಅಂತಂದ್ರೆ, ಗವಾಯಾಮಿಷ ಮದ್ಯಾನಿ ಹರೇ ಪೂಜಾರ್ಥಮೇವತು. ದಾಂಪತ್ಯ ಕ್ರಿಯೆ ಮತ್ತೆ ಆಮಿಷ ಅಂತಂದ್ರೆ ಮಾಂಸ ಮತ್ತೆ ಮದ್ಯ, ಈ ಮೂರನ್ನು ಸೇವಿಸುವುದೇನಿದೆ ಇದೆಲ್ಲವೂ ಭಗವಂತನ ಪ್ರೀತಿಗಾಗಿ ನಾವು ಮಾಡಬೇಕಾದಂತಹ ಕ್ರಿಯೆಗಳು. ಇದೊಂದು ಜನರಲ್ ಸ್ಟೇಟ್ಮೆಂಟ್ ಇದು. ಅದು ಒಬ್ಬೊಬ್ಬರಿಗೆ ಒಂದೊಂದು ಇರ್ತದೆ, ಎಲ್ಲರಿಗೂ ಒಂದೇ ಅಲ್ಲ ಇದು. ಮದ್ಯವನ್ನು ಭಗವಂತ ಪೂಜಾ ಅಂತ ಸೇವಿಸಬೇಕು ಅಂದ್ರೆ ಯಾರು ಸೇವಿಸಬೇಕು ಅಂತ ಮುಂದೆ ಹೇಳ್ತಾರೆ. ಎಲ್ಲರೂ ಸೇವಿಸಬೇಕು ಅಂತಲ್ಲ, ಅದರಲ್ಲಿ ಯಾರು ಹೇಗೆ ಸೇವಿಸಬೇಕು ಅದ್ರ ಬಗ್ಗೆ ಕೆಲವು ಮಾರ್ಗದರ್ಶಿ ಸೂತ್ರಗಳಿವೆ. ವಾಮದೇವಿಯೋ ನಾಮ ಯಜ್ಞೋ ವ್ಯವಾಯೋ ಹರಿಪೂಜನಂ.
ನಾವು ದಾಂಪತ್ಯ ಕ್ರಿಯೆ ನಡೆಸುವುದೇನಿದೆಯಲ್ಲ, ಇದಕ್ಕೆ ವಾಮದೇವ ಯಜ್ಞ ಅಂತ ಕರೀತಾರೆ. ಮತ್ತೆ ಇದು ಭಗವಂತನ ಒಂದು ಪೂಜಾ. ಅದಕ್ಕೆ ವಾಮದೇವ ಯಜ್ಞ ಅಂತ ಯಾಕೆ ಕರೀತಾರೆ? ನನಗೆ ಬೇರೆ ಕಡೆಯಲ್ಲಿ ಅದ್ರ ಬಗ್ಗೆ ಕಂಡು ಬರಲಿಲ್ಲ. ಅದ್ರ ಒಂದು ಅರ್ಥ ಹೀಗಿರಬಹುದು ಅಂತ ಹೇಳ್ತೀನಿ. ವಾಮದೇವ ಯಜ್ಞ ಅಂತಂದ್ರೆ, ವಾಮದೇವ ಅಂದ್ರೆ ಯಾರು? ವಾಮದೇವೋ ಭವೋ ಭೀಮಃ ಸ್ಥಾಣೋ ರುದ್ರ ಉಮಾಪತಿಗೆ. ಇದು ರುದ್ರ, ಪಾರ್ವತಿ, ಭಾರತೀಯ ಮುಖ್ಯ ಪ್ರಾಣ, ಲಕ್ಷ್ಮೀ ನಾರಾಯಣರು ಇವರೆಲ್ಲ ನಮ್ಮಲ್ಲಿ ಸೇರಿ ನಿಂತು ನಡೆಸುವಂತಹ ಯಜ್ಞ ಇದು. ಅದಕ್ಕಾಗಿ ಅದನ್ನು ವಾಮದೇವ ಯಜ್ಞ ಅಂತ ಕರೀತಾರೆ. ಶಿವನಿಗೆ ವಾಮದೇವ ಅಂತ ಹೆಸರಿದೆ. ಭಗವಂತನಿಗೂ ವಾಮದೇವ ಅನ್ನೋ ಹೆಸರು ಅನ್ವಿತ ಆಗೇ ಆಗ್ತದೆ ಸರ್ವಶಬ್ದ ವಾಚ್ಯನಾದ್ರಿಂದ. ರುದ್ರನಿಗೆ ಅದು ಆ ಶಬ್ದವಾಚಕ ಅಂದ್ಮೇಲೆ ಮುಖ್ಯ ಪ್ರಾಣನಿಗೂ ವಾಚಕ ಆಗೇ ಆಗ್ತದೆ. ವಾಮದೇವ ಅಂತಂದ್ರೆ ಅತ್ಯಂತ ಸುಂದರನಾದಂತಹ ದೇವ ಅಂತ ಅರ್ಥ. ಏಷವು ಏವ ವಾಮನಿಹಿ ಏಷ ಸರ್ವಾಣಿ ವಾಮಾನಿ ನಯತಿ ಅಂತ ಒಂದು ಉಪನಿಷತ್ತಿನಲ್ಲಿ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ವಾಮನಿ ಅನ್ನೋ ಶಬ್ದಕ್ಕೆ ಅರ್ಥ ವಿವರಿಸಿದ್ದಾರೆ. ಎಲ್ಲಾ ಸೌಂದರ್ಯಕ್ಕೂ ಇವ್ ಮೂಲ ಪ್ರೇರಕ. ಎಲ್ಲರಲ್ಲೂ ಏನಾದ್ರೂ ಸೌಂದರ್ಯ ಬರಬೇಕು ಅಂತಿದ್ರೆ ಇವನೇ ಮುಖ್ಯ ಆಶ್ರಯ ಅದಕ್ಕೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಎಲ್ಲರಿಗಿಂತ ಅತ್ಯಂತ ಹೆಚ್ಚು ಸುಂದರ ಮತ್ತೆ ಎಲ್ಲರ ಸೌಂದರ್ಯಕ್ಕೂ ಅವನೇ ಕಾರಣ ಅಂತ ಅದರ ಅರ್ಥ ಇದೆ. ಹೀಗೆ ನಮಗಿದು ಗೊತ್ತಿದೆ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ. ದಾಂಪತ್ಯ ದೇವತೆಗಳು ಶಿವ ಮತ್ತು ಪಾರ್ವತಿ, ದಾಂಪತ್ಯ ಸುಖದ ದೇವತೆಗಳು ಪಾರ್ವತಿ. ಹೀಗೆಲ್ಲ ನಮಗದು ಕಾಟಕೋಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಕೂಡ ವರ್ಣಿತ ಆಗಿದೆ. ಆದ್ರಿಂದಲೇ ವಾಮದೇವ ಅಂದ್ರೆ ರುದ್ರ. ಆ ರುದ್ರನ ಕುರಿತಾಗಿ ನಾವು ಮಾಡುವಂತಹ ಒಂದು ಯಜ್ಞ. ವಾಮದೇವ ಅಂದ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನನ್ನ ಅಲ್ಲಿ ನೆನಪು ಮಾಡ್ಕೊಂಡು ಮಾಡುವಂತಹ ಒಂದು ಯಜ್ಞ. ವಾಮದೇವ ಅಂತಂದ್ರೆ ಲಕ್ಷ್ಮೀದೇವಿ ಕೂಡ ಹೌದು, ಅವಳ ಕುರಿತಾಗಿ ನಾವು ಮಾಡುವಂತಹ ಯಜ್ಞ. ವಾಮ ಅನ್ನೋ ಶಬ್ದಕ್ಕೆ, ವಾಮ ಶಬ್ದ ಪುಲ್ಲಿಂಗವಾದಾಗ ಪುರುಷನನ್ನು ಹೇಳ್ತದೆ, ವಾಮ ಶಬ್ದ ಸ್ತ್ರೀ ಆದಾಗ ಸ್ತ್ರೀಯನ್ನು ಹೇಳ್ತದೆ. ವಾಮ, ಭಾಮ ಈ ಶಬ್ದಗಳೆಲ್ಲ ಸ್ತ್ರೀಯನ್ನು ಹೇಳ್ತದೆ. ಪುಂಸಾಂ ವಾಮಲೋಚನಾಹ ಅಂತ, ವಾಮಲೋಚನ ಅಂತ ಸ್ತ್ರೀಯರಿಗೆ ಒಂದು ಹೆಸರು ಇದೆ. ವಾಮ ಅಂದ್ರೆ ಸುಂದರವಾದ ಕಣ್ಣು, ವಾಮಲೋಚನ ಅಂದ್ರೆ ಸುಂದರವಾದ ಕಣ್ಣುಳ್ಳವರು ಅಂತ ಅರ್ಥ. ಹಾಗಾಗಿ ವಾಮದೇವ ಅಂದ್ರೆ ಏನು? ವಾಮಾಸಹಿತೋ ದೇವ ವಾಮದೇವ. ವಾಮ ಅಂದ್ರೆ ಪಾರ್ವತಿ, ವಾಮ ಅಂದ್ರೆ ಶಿವನೂ ಹೌದು. ಆ ಪಾರ್ವತಿಯಿಂದ ಜೊತೆಗೂಡಿದ ದೇವನೇ ಶಿವನೇ ವಾಮದೇವ. ವಾಮ ಅಂದ್ರೆ ಸರಸ್ವತಿ ಭಾರತೀಯರು, ಅವ್ರ ಜೊತೆಗಿರುವ, ಯಾಕಂದ್ರೆ ವಾಮ ಅಂದ್ರೆ ಸುಂದರಿ, ಅವ್ರ ಜೊತೆಗಿರುವಂತಹ ದೇವರು ಅಂದ್ರೆ ಮುಖ್ಯ ಪ್ರಾಣ. ವಾಮ ಅಂದ್ರೆ ಲಕ್ಷ್ಮೀದೇವಿ, ಅವಳ ಜೊತೆಗಿರುವ ದೇವನೇ ನಾರಾಯಣ. ಹೀಗೆ ವಾಮದೇವ ಯಜ್ಞ ಅಂತ ಅದನ್ನು ತಿಳ್ಕೊಳ್ಬೇಕು. ಸ್ತ್ರೀ ಪುರುಷರಲ್ಲಿ ದಾಂಪತ್ಯಕ್ಕೆ ಸೌಂದರ್ಯ, ಮಾನಸಿಕ ಸೌಂದರ್ಯ, ದೈಹಿಕ ಸೌಂದರ್ಯ ಇವೆರಡೂ ಕೂಡ ದಾಂಪತ್ಯಕ್ಕೆ ಹೆಚ್ಚು ಒಂದು ಸೌಂದರ್ಯವನ್ನು ಕೊಡುವಂತ, ದಾಂಪತ್ಯದಲ್ಲಿ ಎಂದೂ ಕೊನೆಗಾಣದೇ ಇರುವಂತಹ ಸೌಂದರ್ಯ, ಆಸಕ್ತಿಯನ್ನ ಉಳಿಸುವಂತ ಒಂದು ಗುಣ ಆ ಸೌಂದರ್ಯ ಅಂತ ಅನ್ನೋದು. ಅದಕ್ಕಾಗಿ ವಾಮದೇವ ಯಜ್ಞ ಅಂತ ಅದನ್ನು ಹೇಳಿದ್ದಾರೇನೋ. ಇನ್ನು ವಾಮದೇವ ಅಂತ ಒಬ್ಬ ಋಷಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳನ್ನು ರೂಪಿಸಿದ್ದು ಯಾವ್ದಾದ್ರು ಸ್ಮೃತಿಯಲ್ಲಿ ಇರಬಹುದು. ನನಗದು ಕಾಣಲಿಲ್ಲ. ಈ ತರ ಅನುಸಂಧಾನ ಮಾಡೋದು ತಪ್ಪೇನಲ್ಲ. ವಾಮದೇವ ಅಂದ್ರೆ ಶಿವ, ಪಾರ್ವತಿ ಸಹಿತನಾದ ಶಿವ, ಭಾರತೀಯ ಸಮೇತನಾದಂತಹ ಮುಖ್ಯ ಪ್ರಾಣ, ಮತ್ತೆ ಲಕ್ಷ್ಮೀ ಸಮೇತನಾದ ನಾರಾಯಣ, ಇವರೇ ವಾಮದೇವರು ಅಂತ ಉಪಾಸನೆ ಮಾಡೋದು ತಪ್ಪೇನಲ್ಲ. ವಾಮದೇವೋ ನಾಮ ಯಜ್ಞೋ, ಇದಕ್ಕೆ ಈ ನಾವು ಮಾಡುವ ದಾಂಪತ್ಯ ಕ್ರಿಯೆಗೆ ವಾಮದೇವ ಯಜ್ಞ ಅಂತಾರೆ. ಇದು ಹರಿಪೂಜನ ಅನ್ನೋ ಎಚ್ಚರ ಇರಬೇಕು. ಮುಂದೆ ಪಿತೃಯಜ್ಞೋ ದೇವಯಜ್ಞ ಮಾಂಸೇನ ಹರಿಪೂಜನಂ. ಈ ಪಿತೃಯಜ್ಞ ಮಾಡುವಾಗ ಮಾಂಸವನ್ನು ಉಪಯೋಗಿಸುವುದು, ದೇವಯಜ್ಞ ಮಾಡುವಾಗ ಮಾಂಸವನ್ನು ಉಪಯೋಗಿಸುವುದೇನಿದೆ ಇದು ಕೂಡ ಒಂದು ಹರಿಯ ಪೂಜನ. ಪಿತೃಯಜ್ಞ ಮಾಡುವಾಗ ಶ್ರಾದ್ದದಲ್ಲಿ ಮಾಂಸವನ್ನು ಬಳಕೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈ ಕಲಿಯುಗದಲ್ಲಿ ಮಾಂಸ ಭಕ್ಷಣವನ್ನ ಬ್ರಾಹ್ಮಣರಿಗಂತೂ, ವಿಶೇಷವಾಗಿ ಬ್ರಾಹ್ಮಣರಿಗಂತೂ ಅದನ್ನ ನಿಷಿದ್ಧವನ್ನಾಗಿ ಮಾಡಿದ್ದಾರೆ. ಮಾಂಸ ನಮ್ಮ ಜೀರ್ಣಕ್ರಿಯೆಗೆ ಬಹಳ ತೊಡಕಾಗುವಂತಹ ಒಂದು ಆಹಾರ, ಅದರಿಂದ ಅದನ್ನು ಬೇಡ ಅಂತ ನಿಷಿದ್ಧ ಮಾಡಿದ್ದಾರೆ. ಅದಲ್ಲದೆ ಮಾಂಸಾಹಾರದಿಂದ ಮನಸ್ಸಿನ ಮೇಲೆ ಆಗುವ ದುಷ್ಪರಿಣಾಮಗಳು ಕೆಲವನ್ನೆಲ್ಲ ಪರಿಗಣಿಸಿ ಅದನ್ನು ಬೇಡ ಅಂತ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಆದರೂ ಪಿತೃಯಜ್ಞ ದೇವಯಜ್ಞ ಇವೆರಡೂ ಕೂಡ ಮಾಂಸಪೂರ್ವಕವಾಗಿ ನಡೀತಿತ್ತು. ವಸಿಷ್ಠಾದ ಋಷಿಗಳು ಕೂಡ ಶ್ರಾದ್ದಕ್ಕಾಗಿ ಮತ್ತೆ ಯಜ್ಞಾದಿಗಳಿಗಾಗಿ ಬಂದಾಗ ಆ ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಿದ್ರು ಅನ್ನೋ ಉಲ್ಲೇಖಗಳು ಹರಿವಂಶ ಇತ್ಯಾದಿ ಗ್ರಂಥಗಳಲ್ಲಿವೆ. ಕ್ಷತ್ರಿಯರಂತೂ ಸ್ವೀಕಾರ ಮಾಡೇ ಮಾಡ್ತಿದ್ರು. ಇವೆಲ್ಲವೂ ಹರಿಪೂಜನ. ಆದರೆ ಈ ವೈಶಿಷ್ಟ್ಯ ಗೊತ್ತಾಗದೆ ಕೆಲವು ಕಡೆ ಈ ವಿಕುಕ್ಷಿ ಅಂತ ಒಬ್ಬ ರಾಜ, ಅವನು ತನ್ನ ಮಗನನ್ನ ಹೋಗಿ ಮೊಲದ ಮಾಂಸ ತಗೊಂಡ್ ಬಾ ಅಂತ ಕಳಿಸಿದ, ಶ್ರಾದ್ದ ಇದೆ ತಗೊಂಡ್ ಬಾ ಅಂತ ಕಳಿಸಿದ. ಅವನು ಹೋಗಿ ಅದನ್ನೇನೋ ತಿನ್ಲಿಕ್ಕೆ ಹೋದ, ತರ್ಲಿಕ್ಕೆ ಹೋದ, ಹಸಿವೆ ಆಗಿಬಿಟ್ಟಿತ್ತು.
ಆ ಮೊಲದ ಮಾಂಸ ಒಂದಿಷ್ಟು ತಾನೇ ತಿಂದು ತಗೊಂಡು ಬಂದ. ಅವಾಗ ವಸಿಷ್ಠರಿಗೆ ಅದು ಗೊತ್ತಾಗಿ ಶಾಪ ಕೊಟ್ರು ಅಂತೆಲ್ಲ ಉಲ್ಲೇಖಗಳು ನೀವು ನೋಡಿರ್ತೇವೆ. ಅಲ್ಲಿ ಆ ಶಶ ಅಂತಂದ್ರೆ ಮೊಲ ಅಲ್ಲ, ಶಶ ಅಂದ್ರೆ ಯಾವುದೋ ಒಂದು ರೀತಿಯ ಗಿಡಮೂಲಿಕೆ ಅಂತ ಕೆಲವರೊಬ್ಬರು ಅರ್ಥ ಮಾಡಿದ್ದಾರೆ. ಅದು ಅನಗತ್ಯ. ಈ ಹರಿವಂಶದ ಕೆಲವು ಅನುವಾದಗಳನ್ನು ನೋಡಿದ್ರೆ ಅದು ಕಾಣಿಸ್ತದೆ. ಹಿಂದೆ ಹರಿವಂಶ ಪ್ರವಚನ ಮಾಡುವಾಗಲೇ ಅದನ್ನ ಹೇಳಿದ್ದೆ ನಾನು. ಅದು ಯಾಕೆ ಅನಗತ್ಯ ಅಂತಂದ್ರೆ, ಇವತ್ತು ಅದ್ರ ಬಗ್ಗೆ ಇನ್ನೂ ಕೂಡ ನಮ್ಮ ಗುರುಗಳ ಎದುರಿಗೆ ಒಂದು ಸೆಮಿನಾರ್ ಆಗಬೇಕಾಗಿದೆ. ಅದಕ್ಕೆ ಬೇಕಾದ ಸತ್ಯಜ್ಞಾನ ಸ್ವಾಮಿಗಳ ಸಭಾಸಾರ ಸಂಗ್ರಹ ಮತ್ತು ಕೆಲವು ಗ್ರಂಥಗಳಲ್ಲಿ ಬಂದಿರುವ ಉಲ್ಲೇಖಗಳು, ಮಹಾಭಾರತದಲ್ಲೇ ಮುಂದೆ ಅನುಶಾಸನ ಪರ್ವದಲ್ಲೆಲ್ಲ ಈ ಮಾಂಸಾಹಾರದ ಬಗ್ಗೆ ದೊಡ್ಡ ಚರ್ಚೆ ಇದೆ. ಇದನ್ನೆಲ್ಲ ಸೇರಿಸಿ ವಿಷಯಗಳನ್ನು ಒಂದ್ ಕಡೆ ಕ್ರೋಢೀಕೃತ ಮಾಡಿ ಇಟ್ಟಿದ್ದೇನೆ. ಅದು ಗುರುಗಳ ಎದುರಿಗೆ ಒಂದ್ಸರಿ ಅವರೇ ಈಗಾಗಲೇ ಸೂಚನೆ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದು ಸೆಮಿನಾರ್ ಆಗಬೇಕು ಅಂತ ಹೇಳಿ. ಅವಾಗ ಇನ್ನಷ್ಟು ಅದ್ರ ಬಗ್ಗೆ ಚರ್ಚೆ ಆಗೋದಿದೆ. ಆದ್ರೆ ಈಗ ನಾನು ಹೇಳ್ತಿರೋ ವಿಷಯಕ್ಕಂತೂ ಏನು ಚ್ಯುತಿ ಇಲ್ಲ. ಆ ಸೆಮಿನಾರ್ ಆದ್ರೂ ಅದಕ್ಕೇನು ಚ್ಯುತಿ ಇಲ್ಲ. ಮಾಂಸಾಹಾರ ಸ್ವೀಕರಿಸ್ತಾ ಇದ್ರು. ವಸಿಷ್ಠಾದಿಗಳು ಕೂಡ ಮಾಂಸ ಭೋಜನ ಮಾಡ್ತಿದ್ರು. ಅವ್ರು ಮಾಂಸ ಭೋಜನ ಮಾಡ್ತಿದ್ರು. ಆವಾಗ ಆ ಸೌದಾಸ ರಾಜನ ಬಳಿಗೆ ಅವರು ಶ್ರಾದ್ದಕ್ಕಾಗಿ ಬಂದಾಗ ವಸಿಷ್ಠರು ಹೇಗೂ ಮಾಂಸ ಭೋಜನ ಮಾಡ್ತಾರೆ, ಅವ್ರಿಗೊಂದಿಷ್ಟು ನರಮಾಂಸ ಬಡಿಸಿಬಿಡೋಣ ಅಂತ ಒಬ್ಬ ರಾಕ್ಷಸ ಆ ರಾಜನ ಅಡಿಗೆಯವನ ವೇಷದಲ್ಲಿ ಬಂದು ಅಲ್ಲಿ ಬಡಿಸಿಬಿಟ್ಟ ಅಂತಿದೆ. ಇದು ರಾಮಾಯಣದಲ್ಲಿದೆ, ಮಹಾಭಾರತದಲ್ಲಿದೆ. ಯಾಕೆಂದ್ರೆ ಅವನಿಗೆ ಆ ರಾಕ್ಷಸನಿಗೂ ರಾಜನಿಗೂ ದ್ವೇಷ ಇತ್ತು. ರಾಕ್ಷಸನ ಅಣ್ಣನನ್ನ ರಾಜ ಕೊಂದಿದ್ದ, ಅದಕ್ಕಾಗಿ ರಾಕ್ಷಸನಿಗೆ ರಾಜನ ಮೇಲೆ ದ್ವೇಷ ಇತ್ತು. ಇದೇ ಸಂದರ್ಭದಲ್ಲಿ ಸೇಟ್ ತೀರ್ಸ್ಕೊಂಡ್ಬಿಡೋಣ, ನರಮಾಂಸ ಬಡಿಸಿಬಿಟ್ರೆ ಮಾಂಸ ತಿಂತಾರೆ ಹೊರತು ನರಮಾಂಸ ತಿನ್ನೋದಿಲ್ಲಲ್ಲ ವಸಿಷ್ಠರು. ರಾಜನಿಗೆ ಶಾಪ ಕೊಡ್ತಾರೆ. ಆದ್ರಿಂದ ರಾಜನಿಗೆ ನಾನು ಸೇಟ್ ತೀರ್ಸ್ಕೊಂಡಂತೆ ಆಗ್ತದೆ ಅಂತ ಅವ್ನು ಪ್ಲಾನ್ ಮಾಡಿ ನರಮಾಂಸ ಬಡಿಸಿದ. ಹೋಗಿ ಹುಡುಕಾಡ್ಕೊಂಡು ಬಂದ. ಅವನಿಗೆ ವಸಿಷ್ಠರು ತಿಂತಿದ್ರು ಅಂತ ಕೆಲವು ಕಡೆ ಇದೆ. ಇದು ಭಾರತದಲ್ಲೇ ರಾಮಾಯಣದಲ್ಲೇ ಬೇರೆ ಬೇರೆ ಪಾಠಗಳಿವೆ. ಇನ್ನೊಂದು ಕಡೆ ಏನಿದೆ ಅಂತಂದ್ರೆ, ಆ ಸೌದಾಸ ರಾಜ ಮಹಾಭಾರತದಲ್ಲಿರೋ ಕಥೆ ಇದೆ. ಎಲ್ಲೋ ಒಂದ್ ಕಡೆ ಸಂಚಾರ ಮಾಡ್ತಿದ್ದಾಗ ಒಬ್ಬ ಬ್ರಾಹ್ಮಣ, ನನಗೆ ಭೋಜನ ಬೇಕು, ನಾನು ನಿನ್ ಮನೆಗೆ ಬರ್ತೀನಿ, ಭೋಜನ ಏರ್ಪಡಿಸು ಅಂತ ಕೇಳಿದಂತೆ. ಏನ್ ಭೋಜನ ಅಂದ್ರೆ ಮಾಂಸ ಭೋಜನ. ನಾನೀಗ ಅರಣ್ಯದಲ್ಲಿದ್ದೀನಿ, ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳಿಲ್ಲ, ಅರಮನೆಗೆ ಬಾ, ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಂತ ರಾಜ. ಇವನು ಮನೆಗೆ ಬಂದ ಕೂಡಲೇ ಆ ಬ್ರಾಹ್ಮಣನ ನೆನಪಾಯ್ತು, ಭೋಜನ ಮಾಡಿಸ್ಬೇಕಾಗಿದೆ, ಕರೀರಿ ಅವನ್ನ ಬ್ರಾಹ್ಮಣನ ಕರೀರಿ ಅಂತ ಕರೆಸಿದ. ಆಮೇಲೆ ಆಯ್ತು, ಅತಿಥಿಗಳು ಬಂದಿದ್ದಾರೆ, ಅವ್ರಿಗೆ ಅಡಿಗೆ ಮಾಡುವಂತ ಇವನು ಈ ಸೂದ ಅಡಿಗೆಯವನಿಗೆ ಹೇಳಿದ ರಾಜ. ಅವನಿಗೆ ಎಲ್ಲೂ ಆ ಸಂದರ್ಭದಲ್ಲಿ ಮಾಂಸ ಸಿಗಲಿಲ್ಲ ಅಂತೆ. ಬೇರೆ ಯಾವ ಮಾಂಸವೂ ಸಿಗದೆ ಈ ವಧಸ್ಥಾನ ಇರ್ತದಲ್ಲ, ಗಲ್ಲಿಗೆ ಹಾಕೋ ಸ್ಥಾನ, ಆಮೇಲೆ ತಲೆ ಕತ್ತರಿಸೋ ಸ್ಥಾನ. ಆಗಿನ ಕಾಲದಲ್ಲಿ ಎಲ್ಲವೂ ಹ್ಯಾಂಗಿಂಗ್ ಇರ್ಲಿಲ್ಲ, ತಲೆ ಕತ್ತರಿಸ್ತಿದ್ರು. ಇತ್ತೀಚೆಗೂ ಇತ್ತದು ಕೆಲವು ಕಡೆ. ಅದಕ್ಕೇನು ಗಿಲೋಟಿನ್ ಅಂತ ದೊಡ್ಡ ಬ್ಲೇಡ್ ಅದ, ಸಣ್ಣ ಸಣ್ಣ ಬ್ಲೇಡ್ ಅದ, ದೊಡ್ಡ ಬ್ಲೇಡ್ ಅನ್ನು ಈಗ ಬೀಳಿಸ್ಬಿಟ್ರೆ ತಲೆ ಒಂದೇ ಸರಿ ಪ್ರತ್ಯೇಕ ಆಗಿಬಿಡ್ಬೇಕು. ಅಂತ ಕಡೆ ವಧಸ್ಥಾನಕ್ಕೆಲ್ಲೋ ಹೋಗಿ, ಅಥವಾ ಆಗಿನ ಕಾಲದಲ್ಲಿ ಖಡ್ಗದಿಂದ ಅದನ್ನ ಮಾಡ್ತಿದ್ರೇನೋ, ಅದು ಕಾಲಕ್ರಮೇಣ ಬೇರೆ ಬೇರೆ ಇದ್ದಿರ್ಬೋದು. ಅಲ್ಲಿ ಹೋಗಿ ನರಮಾಂಸ ತಂದು ಬಡಿಸಿಬಿಟ್ಟ ಅಡಿಗೆಯವನು ಅಂತಿದೆ. ಅಡಿಗೆಯವನು ಬೇರೆ ಯಾವ್ದು ಮಾಂಸ ಸಿಗದೇನೆ ಹೀಗೆ ಬಡಿಸಿದ ಅಂತ ಒಂದು ಕಥೆ ಇದೆ ಮಹಾಭಾರತದಲ್ಲಿ. ಆ ಅಡಿಗೆಯವನೊಳಗೆ ರಾಕ್ಷಸನೇ ಸೇರ್ಕೊಂಡಿದ್ದ, ಬೇಕಂತ ಮಾಡಿದ್ದ ಅದನ್ನ ಇನ್ನೊಂದ್ ಕಡೆ ಇದೆ. ಸ್ವಲ್ಪ ಬೇಗನೆ ಬೇರೆ ಬೇರೆ ಇರ್ಬೋದು. ಅಂತೂ ಮಾಂಸಾಹಾರ ಸ್ವೀಕಾರ ಮಾಡ್ತಿದ್ರು. ಇದನ್ನ ನಾವು ಒಪ್ಕೋಬೇಕು. ಇಲ್ಲದೆ ಇದನ್ನ ಯಾಕೆ ಅಲ್ಲಿ ತಂದು ತೂರ್ಕಬೇಕು? ಶಶ ಅನ್ನೋ ಶಬ್ದಕ್ಕೆ ಯಾವ್ದೋ ಗಿಡಮೂಲಿಕೆ ಅಂತ ಅರ್ಥ ಮಾಡಿ ಬಹಳ ಕಷ್ಟಪಟ್ಟು ಇದ್ರ ಬಗ್ಗೆ ದೊಡ್ಡ ಪುಸ್ತಕವೇ ಬಂದಿದೆ. ಅದು ಬೇರೆ ಹಿಂದಿಯಲ್ಲಿತ್ತು, ಅದು ಕನ್ನಡದಲ್ಲಿ ಅನುವಾದಿತ ಆಗಿದೆ. ಎಲ್ಲಾ ಕಡೆ ಮೊಲ, ಆಮೇಲೆ ಆಡು, ಹೀಗೆಲ್ಲ ಅರ್ಥ ಇದ್ದಲ್ಲೆಲ್ಲ ಆ ಮೂಲ ಪ್ರಾಣಿಗಳ ಅರ್ಥವನ್ನು ತೆಗೆದು ಅದಕ್ಕೆಲ್ಲ ಗಿಡ, ಮೂಲಿಕೆ, ಧಾನ್ಯ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಎಲ್ಲ ಅನಗತ್ಯ. ಕೆಲವು ಕಡೆ ಅಗತ್ಯ, ಎಲ್ಲಾ ಕಡೆ ಅದು ಅನಗತ್ಯ. ಅದು ತಿಂತಿದ್ರು, ಬ್ರಾಹ್ಮಣರು ತಿಂತಿದ್ರು, ಕ್ಷತ್ರಿಯರು ಕೂಡ ತಿಂತಿದ್ರು. ಸ್ಪಷ್ಟವಾಗೇ ಇದೆ ಇಲ್ಲಿ. ಪುರಾಣ, ರಾಮಾಯಣ ಹೇಗೆ ಹೇಳ್ತದೆ, ಮಹಾಭಾರತ ಹೇಳ್ತದೆ, ಇಲ್ಲೂ ಇದೆ. ವರಾಹ ಪುರಾಣ ಹೇಳ್ತದೆ, ದೀರ್ಘವಾದ ವಿವರಣೆ ಇದೆ ವರಾಹ ಪುರಾಣದಲ್ಲಿ. ಯಾವ್ಯಾವ ಪಕ್ಷಿಯ ಪ್ರಾಣಿಯ ಮಾಂಸವನ್ನೆಲ್ಲ ನಿವೇದಿಸಬೇಕು ಅಂತ ಹೇಳಿ ಹೀಗೆಲ್ಲ ಇದೆ. ಮತ್ತೆ ಪಂಚನಖಾ ಭಕ್ಷ್ಯ ಅಂತ ಒಂದು ಸ್ಮೃತಿ ಇದೆ. ಅನೇಕ ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿಗಳನ್ನು ತೆಗೆದು ನೋಡಿದ್ರಂತೂ ದೊಡ್ಡ ಪಟ್ಟಿನೇ ಕೊಡ್ತಾರೆ, ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ. ಹೀಗೆ ಮಾಂಸದಿಂದ ಅವ್ರು ಮಾಡ್ತಿದ್ರು, ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು. ಅದೇನು ಅವರಿಗೆ ವಿರುದ್ಧ ಆಗಿರ್ಲಿಲ್ಲ. ಆದ್ರೆ ಹರಿಪೂಜನ ಅನ್ನೋ ದೃಷ್ಟಿಯಿಂದ ಮಾಡ್ತಿದ್ರು. ಈಗ ನಮಗೆ ಅದು ಜೀರ್ಣಕ್ರಿಯೆಗೆ ಜಡ, ಮತ್ತೆ ಮನಸ್ಸಿನ ಮೇಲೂ ಕೂಡ ಅದರ ಸತ್ಪರಿಣಾಮಗಳಾಗಲಿಕ್ಕಿಲ್ಲ ಅಂತ ಈಗ ಅದನ್ನು ಬಿಟ್ಟಿದ್ದಾರೆ ಈಗಿನ ಕಲಿಯುಗದಲ್ಲಿ ಅಂತ ಅದರ ತಾತ್ಪರ್ಯ. ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನು, ಹೆಚ್ಚಿನ ಪೂರ್ವ ಪಕ್ಷ, ಆ ಒಂದು ಪುಸ್ತಕದ ಅನುವಾದ, ಅದರ ಉಲ್ಲೇಖಗಳು, ಅದಕ್ಕೆ ಉತ್ತರಗಳು ಹೆಚ್ಚಿನದೆಲ್ಲ ಇನ್ನು ಮುಂದಿನ ಮಹಾಭಾರತ ಪ್ರವಚನದಲ್ಲಿ ನಾವು ನೋಡ್ತೇವೆ. ವ್ಯವಾಯ ಯಜ್ಞೆ ಮದ್ಯಂತು ಸೋಮಾತ್ಮಕತೆಯ ಇಷ್ಯತೆ. ಈಗ ಈ ದಾಂಪತ್ಯ ಕ್ರಿಯೆ ನಾವೇನ್ ಮಾಡ್ತೀವಲ್ಲ, ಅದು ವಾಮದೇವ ಯಜ್ಞ ಅಂತ ಬಂತು. ಬ್ರಾಹ್ಮಣರು ಮಾಡಿದರೆ ದಾಂಪತ್ಯ ಅದು ಯಜ್ಞ ಕೇವಲ ಸುಮ್ಮನೆ ಹಾಗೆ ದಾಂಪತ್ಯ ಯಜ್ಞ ಮಾಡಿ ಬಿಡಬೇಕು. ಕ್ಷತ್ರಿಯರು
ಹೆಚ್ಚು ಭೋಗಿಗಳು. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಮದ್ಯಪಾನ ಮಾಡ್ತಾರಂತೆ ದಾಂಪತ್ಯ ಕ್ರಿಯೆಯಲ್ಲಿ. ಆ ದಾಂಪತ್ಯ ಕ್ರಿಯೆಗೆ ಅದು ಪೋಷಕ ಆಗಿದ್ದಿರ್ಬೇಕು. ಈಗ ನೋಡಿ, ಆದ್ರೆ ಅವರಲ್ಲಿ ಒಂದು ಎಚ್ಚರ ಇಟ್ಕೊಂಡಿರ್ಬೇಕು. ತೀರಾ ಅದರಲ್ಲೇ ಮಗ್ನರಾಗಿ ರಾಗೋ ದೋಷಸ್ಯ ಕಾರಣ, ವಿಪರೀತವಾದ ರಾಗ ಬೆಳೆಸ್ಕೊಂಡು ಅದನ್ನ ಮಾಡಿಬಿಟ್ರೆ ಪತಿತರಾಗಿ ಬಿಡ್ತಾರೆ. ಹಾಗಲ್ಲ, ದಾಂಪತ್ಯ ಕ್ರಿಯೆಗೆ ಆ ಸಂದರ್ಭದಲ್ಲಿ ಒಂದು ಆಮೋದಕ್ಕೆ ಅದು ಪೋಷಕನೂ ಆಗಿರ್ಬೇಕು. ಮತ್ತೆ ಆ ಸಂದರ್ಭದಲ್ಲಿ ಎಚ್ಚರ ಏನಿರ್ಬೇಕು ಅಂತಂದ್ರೆ, ನಾವು ಮಾಡುವ ಯಜ್ಞ ಇದು ವಾಮದೇವ ಯಜ್ಞ, ಇಲ್ಲಿ ಮಾಡ್ತಿರುವ ಮದ್ಯಪಾನ ಇದು ಸೋಮಪಾನ ಅಂತ ಎಚ್ಚರ ಇರ್ಬೇಕಂತ ಅವ್ರಿಗೆ. ಇಷ್ಟೆಲ್ಲ ಇದ್ರೆ ಉದ್ಧಾರ ಕಾಣ್ತಾರೆ. ಈ ಇಷ್ಟೆಲ್ಲ ಸೂಕ್ಷ್ಮಗಳು ಆ ಸಂದರ್ಭದಲ್ಲಿ ನೆನಪಿಗೆ ಬರ್ಬೇಕು, ಅದು ವಿಶಿಷ್ಟ. ಅಂದ್ರೆ ಆಗಿನ ಕಾಲದ ರಾಜರು ಇದ್ದಿದ್ದಿಲ್ಲ ಅಂತಲ್ಲ, ಇವತ್ತು ನಾವಿರುವ ಸ್ಥಿತಿಯಲ್ಲಿ ಇವೆಲ್ಲ ಏನ್ರಿ ಅಪ್ರಾಯೋಗಿಕ. ಆ ಸಂದರ್ಭದಲ್ಲಿ ಅದೆಲ್ಲ ಏನ್ ನೆನಪಿಗೆ ಬರ್ತದೆ? ತಿರಸ್ಕಾರ ಮಾಡಿಬಿಡ್ತೀವಿ, ಯಾಕಂದ್ರೆ ನಾವಿರೋ ಲೆವೆಲ್ ಅಂತದ್ದು. ಹಾಗಲ್ಲ, ಅವರಿಗೆ ಆ ಕಾಲದಲ್ಲಿ ಅದನ್ನ ತಿಳ್ಕೊಂಡು ಮಾಡುವವರು ಇದ್ರು. ಒಂದು ಓಡಾಡುವಾಗ, ಒಳಗೆ ಹೋಗುವಾಗ ಬರುವಾಗ ಹರಿನಾಮಸ್ಮರಣೆ ಬರೋದೇ ಕಷ್ಟ ಆಗಿದೆ ನಮ್ಗೀಗ. ಎಲ್ಲೋ ಹೊರಗೆ ಹೋಗುವಾಗ ಬರುವಾಗ ಅಂತ ಸಂದರ್ಭದಲ್ಲಿ ಹರಿನಾಮಸ್ಮರಣೆ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಇಂಥ ಭ್ರಷ್ಟವಾದ ಮನಸ್ಸಿನಿಂದ ನಾವು ಅವರ ಲೆಕ್ಕ ನಡೆನುಡಿಗಳನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗಿದ್ದೇವೆ. ಅದು ಸಮಸ್ಯೆ. ಹಾಗಿದ್ದಿದ್ದಿಲ್ಲ ಅವ್ರದ್ದು. ಅದು ವಾಮದೇವ ಯಜ್ಞ ಅನ್ನೋ ಹೆಸರೇ ಇರ್ತಿತ್ತು. ಮತ್ತೆ ಮಾಡುವ ಮದ್ಯಪಾನ ಅದೊಂದು ಸೋಮಪಾನ, ಅದೊಂದು ಹೆಸರೇ ಇರ್ತಿತ್ತು ಅವರಿಗೆ. ಅದು ಯಾರಿಗೆ? ಕ್ಷತ್ರಿಯಾದೇಹ, ಕ್ಷತ್ರಿಯರಿಗೆ ಅದು. ಕ್ಷತ್ರಿಯ ವೈಶ್ಯ ಇತ್ಯಾದಿಗಳಿಗೆ ತಿಳ್ಕೋಬೇಕು. ನ ವಿಪ್ರಾಣ ವಿಪ್ರೋ ದೋಷೇಣ ಲಿಪ್ಯತೆ. ವಿಪ್ರ ಆ ಸೋಮಪಾನ ಇಲ್ಲದೇನೆ, ಈ ಮಧ್ಯರೂಪವಾದ ಸೋಮಪಾನ ಇಲ್ಲದೇನೆ ಕೇವಲ ವಾಮದೇವ ಯಜ್ಞ ಮಾಡಬೇಕು. ಅರಾಗತ ಪ್ರವೃತ್ತಿ ಸ್ಯಾತ್, ರಾಗವಿಲ್ಲದೆ ಅವನು ಪ್ರವೃತ್ತಿ ಮಾಡಬೇಕು. ರಾಗೋ ದೋಷಸ್ಯ ಕಾರಣ. ಅಲ್ಲೇನಾದ್ರು ಅವನಿಗೆ ರಾಗ ಮೈಯಲ್ಲಿ ಹೊಕ್ಕರೆ, ಅದ್ರ ಬಗ್ಗೆ ತನ್ಮಯತೆ ಹೊಕ್ಬಿಟ್ರೆ, ಮದ್ಯಪಾನವನ್ನ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಹಾಳಾದಂತ ಅರ್ಥ. ಘ್ರಾಣಭಕ್ಷೋ ಅಥವಾ ಯಜ್ಞೆ ದೈವೇ ಸರ್ವಸ್ಯ ಚೇಷ್ಯತೆ, ಪೈಷ್ಟ ಮಧ್ಯಸ್ಯ ಮಾಧ್ವ್ಯಾದಿ ಕ್ಷತ್ರಿಯಸ್ಯ ನ ದುಷ್ಯತೆ. ಈ ಸೌತ್ರಾಮಣಿ ಅಂತ ಒಂದು ಯಜ್ಞ ಇದೆ. ಬ್ರಾಹ್ಮಣ ಈ ಮದ್ಯವನ್ನು ಸ್ವೀಕಾರ ಮಾಡಲೇಬಾರದು ಅಂತ ಬಂತು. ಆದ್ರೆ ಬ್ರಾಹ್ಮಣನು ಕೂಡ ಸೇವಿಸಬೇಕಾದ, ಮೂಗಿನಿಂದ ಸೇವಿಸಬೇಕಾದ ಒಂದು ಯಜ್ಞ ಇದೆ. ಅದೇನು ಅಂತಂದ್ರೆ ಸೌತ್ರಾಮಣಿ ಅಂತ ಒಂದು ದೈವಯಜ್ಞ. ಆ ದೇವಯಜ್ಞದಲ್ಲಿ ಅನ್ನದಿಂದ ಮಾಡುವಂತ ಒಂದು ಮದ್ಯ ಇದೆ. ಆ ಮದ್ಯವನ್ನು ಅಲ್ಲಿ ಹಾಕಿಯೇ, ಯಜ್ಞಕುಂಡದಲ್ಲಿ ಹಾಕಿಯೇ ಆ ಯಜ್ಞವನ್ನು ಮಾಡ್ತಾರೆ. ಅದು ವಿಧಾನ ಭಗವತ್ ತಾತ್ಪರ್ಯದಲ್ಲೇ ಆ ಮಾತಿದೆ. ವ್ಯಾಖ್ಯಾನಗಳು ಎಲ್ಲ ಕೂಡ ಅದನ್ನೇ ವಿವರಿಸಿವೆ. ಘ್ರಾಣಭಕ್ಷ ಅಥವಾ ಯಜ್ಞೆ ದೈವೇ ಸರ್ವಸ್ಯ ಚೇಷ್ಯತೆ. ಹೀಗೆ ಅವನೇನ್ ಮಾಡಬೇಕು? ಅಲ್ಲಿ ಆ ಮದ್ಯವನ್ನ ಹೋಮಿಸಬೇಕು. ಹೋಮಿಸಿ ಬ್ರಾಹ್ಮಣನಾದವನು ಅದನ್ನ ಕೇವಲ ಮೂಗಿನಿಂದ ಆಘ್ರಾಣಿಸ್ಬೇಕಷ್ಟೇ. ಸೇವನೆ ಮಾಡ್ಲಿಕ್ಕೆ ಅವನಿಗೆ ಇಲ್ಲೇ ಇಲ್ಲ, ಬ್ರಾಹ್ಮಣನಿಗೆ ಅಧಿಕಾರ ಇಲ್ಲವೇ ಇಲ್ಲ. ಇನ್ನ ಕ್ಷತ್ರಿಯರಾದವರು ಮೊದಲಾದವರು ಅದನ್ನ ಪಾನ ಮಾಡಿದರೆ ತಪ್ಪಲ್ಲ. ಅವರು ಕೂಡ ಯಾವುದನ್ನು ಪಾನ ಮಾಡಬೇಕು? ಈ ಹಿಪ್ಪೆ ಹೂವಿನಿಂದ, ಬೆಲ್ಲದಿಂದ ಉಂಟಾಗುವ ಮದ್ಯವನ್ನು ಅವರು ಪಾನ ಮಾಡಬಹುದು. ಅನೇಕ ತರದ ಮದ್ಯಗಳನ್ನೇ ಪುಲಸ್ತ್ಯ ಸ್ಮೃತಿಯಲ್ಲಿ ಹೇಳ್ತಾರೆ. ಇದನ್ನು ಮೊನ್ನೆ ಮಹಾಭಾರತದಲ್ಲಿ ಹೇಳಿದ್ದೆ. ಅದರಲ್ಲಿ ಈ ಹಿಪ್ಪೆ ಹೂವಿನಿಂದ, ಬೆಲ್ಲದಿಂದ ಆದ ಮದ್ಯವನ್ನ ಅವನು ಸ್ವೀಕಾರ ಮಾಡುವುದು ತಪ್ಪಲ್ಲ. ಮಾಧ್ವ್ಯಾದಿ ಕ್ಷತ್ರಿಯಸ್ಯ ನ ದುಷ್ಯತೆ. ಇದು ಒಂದು ನಿರ್ದೇಶನ. ಬ್ರಾಹ್ಮಣನಾದವನು ಆ ಅನ್ನದಿಂದ ಮಾಡಿದ ಮದ್ಯವನ್ನ ಅಘ್ರಾಣಿಸ್ಬೇಕಷ್ಟೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂರು ಜನರು ಕೂಡ ಅದನ್ನ ಅಘ್ರಾಣಿಸ್ಬೇಕಷ್ಟೇ. ತ್ರೈವರ್ಣಿಕರಿಗೆ ಅಂತ ಅದನ್ನು ಹೇಳ್ತಾರೆ. ಇನ್ನು ಹಿಪ್ಪೆ ಹೂವಿನಿಂದ, ಬೆಲ್ಲದಿಂದ ಮಾಡುವ ಮದ್ಯವನ್ನ ಕ್ಷತ್ರಿಯನಾದವನು ಪಾನ ಮಾಡುವುದು ಕೂಡ ತಪ್ಪಲ್ಲ. ದೈವೇ ರತ್ಯೇಚ ಪ್ರೀತಿ ವಿಷ್ಣು ಪುತ್ರಾತ್ಮ ಮಾನುಷೇ. ಈ ವ್ಯವಾಯ ಯಜ್ಞ ಅಂತಿದೆಯಲ್ಲ, ವ್ಯವಾಯ ಯಜ್ಞ ಅಂತ ಎರಡು ವಿಧ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ವ್ಯವಾಯ ಯಜ್ಞ ದೈವಕೃತೋ ಮಾನುಷಕೃತಸ್ಥೇತಿ ದ್ವಿವಿಧ. ಅದೇ ಎರಡು ಥರ. ಅವ್ರು ಮಾಡುವ ಯಜ್ಞದ ಫಲ ಏನು, ನಾವು ಮಾಡುವ ಯಜ್ಞದ ಫಲ ಏನು ಅಂತಂದ್ರೆ, ದೇವತೆಗಳು ಮಾಡುವ ವ್ಯವಾಯ ಯಜ್ಞದಲ್ಲಿ ಅವರಿಗೆ ಸುಖ ಸಿಕ್ಕರೆ ಮುಗಿದೋಯ್ತು, ಅದರಿಂದ ಭಗವಂತ ಪ್ರೀತನಾಗಿ ಬಿಡ್ತಾನೆ. ಮನುಷ್ಯ ಮಾಡುವ ವ್ಯವಾಯ ಯಜ್ಞದಲ್ಲಿ ಸಂತಾನ ಆಗ್ಬೇಕು. ಸಂತಾನ ಆದಾಗಲೇ ಅವನಿಗೆ ಅದರಿಂದ ತೃಪ್ತಿ ಅಂತ ಹೀಗೆ ವರ್ಣನೆ ಇದೆ. ಇಲ್ಲಿ ಇದು ಬಹಳ ವಿಶಿಷ್ಟವಾದ ಸಂಗತಿ. ದೈವೇ ರತ್ಯೈವಚ ಪ್ರೀತಿ ವಿಷ್ಣು. ಆ ಸಂದರ್ಭದಲ್ಲಿ ಆ ದೇವತಾ ದಂಪತಿಗಳು ಏನೋ ಸುಖವನ್ನು ಅನುಭವಿಸ್ತಾರೆ.
ಆ ಸಂದರ್ಭದಲ್ಲಿ ಭಗವಂತ ಪ್ರೀತನಾಗಬೇಕಾದ್ರೆ ಭಗವಂತನನ್ನು ಮರಿಬಾರ್ದು ಅವರು. ಆ ಸಂದರ್ಭದಲ್ಲಿ ಮರಿದೇ ಇದ್ದಾಗಲೇ ಅವರು ಭಗವಂತ ಪ್ರೀತನಾಗ್ತಾನೆ. ನಾನು ಹೇಳಿದ್ದೇನೆ, ಇಲ್ಲದೆ ಹೋದ್ರೆ ಹಿಂದೊಂದ್ಸರಿ ಭಗವದ್ಗೀತಾ ಪ್ರಸ್ಥಾನದ ಮಾತನ್ನು ಉಲ್ಲೇಖ ಮಾಡಿದ್ದೆ. ಸದಾ ವಿಷ್ಣು ರಸ್ಮರಣಾತ್ ತ್ರೈವಿದ್ಯೋ ನಾಪ್ನುಯಾತ್ ಪರಂ. ಯಾರು ಭಗವಂತನ ಎಲ್ಲಾ ಸಂದರ್ಭದಲ್ಲೂ ನೆನಪು ಮಾಡ್ಕೊಳ್ಳೋದಿಲ್ಲ, ಯಾವಾಗೋ ಒಮ್ಮೊಮ್ಮೆ ಮಾತ್ರ ನೆನಪು ಮಾಡ್ಕೋತಾರೆ, ಅವರಿಗೆ ತ್ರೈವಿದ್ಯರು ಅಂತ ಕರೀತಾರೆ. ದೇವತೆಗಳು ಖಂಡಿತವಾಗಿ ತ್ರೈವಿದ್ಯರಲ್ಲ. ಇವರು ದಾಂಪತ್ಯ ಕ್ರಿಯೆಯಿಂದ ಭಗವಂತ ಪ್ರೀತ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಭಗವಂತ ನೆನಪಾಗಬೇಕಲ್ಲ ಅವರಿಗೆ, ಮುಂಚೆ ಆಮೇಲೆ. ಆವಾಗ ಕಾಲದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಭಗವಂತ ನೆನಪಾದ್ರೆ ಭಗವಂತ ಪ್ರೀತ ಆಗೋದು. ಅದು ನಮಗೆ ಊಹೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗದೆ ಇರುವ ಒಂದು ಸ್ಥಿತಿ ಅದು. ನಾನು ಹೇಳಿದ್ದಲ್ಲ, ದೈನಂದಿನ ಕ್ರಿಯೆಗಳಲ್ಲೇ ನಾವು ಭಗವಂತ ನೆನಪಾಗೋದಿಲ್ಲ. ನಮಗೆ ಬರೇ ಹರೇ ರಾಮ ತಂದಿಗೂ ನಮ್ಗೆ ಸಾಧ್ಯ ಆಗೋದಿಲ್ಲ, ಹೋಗುವಾಗ ಬರುವಾಗ. ಆ ಸಂದರ್ಭದಲ್ಲಿ ಅದೇನ್ರಿ ಭಗವಂತ ನೆನಪಾಗೋದು? ಇದೆಲ್ಲ ಆಗುವ ಕೆಲಸ ಅಲ್ಲ ಅಂತ ನಾವು ಅದನ್ನ ತಳ್ಳಿ ಹಾಕಿಬಿಡ್ತೇವೆ. ಆದ್ರೆ ಅಧಿಕಾರಿಗಳು ಬೇರೆ ಬೇರೆ ವರ್ಗದವರು ಇರ್ತಾರೆ, ಅನೇಕ ರೀತಿಯಾಗಿ ಭಗವಂತನನ್ನು ಆರಾಧಿಸ್ತಾರೆ. ಪುತ್ರ ಮತ್ತು ಮಾನುಷೆ, ಅದರಿಂದ ಮನುಷ್ಯರಲ್ಲಿ ಪುತ್ರ ಸಂತಾನ ಆಗಬೇಕು. ಅದಕ್ಕೆಲ್ಲ ಹಿಂದೆ ಮಹಾಭಾರತದಲ್ಲಿ ವಿಶ್ಲೇಷಣೆ ಮಾಡಿದ್ದೆ. ಪುತ್ರ ಸಂತಾನ ಅಂತಂದ್ರೆ ಒಂದು ಪುತ್ರ ಜನಿಸಿ ಬಿಟ್ರೆ, ದಂಪತಿಗಳಿಗೆ ಒಬ್ಬ ಪುತ್ರ ಜನಿಸಿದ್ರೆ ಅದರಿಂದ ಅವನು ಸಂತೃಪ್ತನಾಗಿದ್ದು ಮುಂದೆ ಪುತ್ರೋತ್ಪತ್ತಿಗಾಗಿ ಪ್ರಯತ್ನವನ್ನೇ ಮಾಡದೆ ಗಂಡ ಹೆಂಡಂದಿರಿಬ್ಬರು ಸಂತೃಪ್ತಿಯಿಂದ ಬದುಕಲಿಕ್ಕೆ ಶಾಸ್ತ್ರದ ಅವಕಾಶ ಇದೆ. ಪ್ರತಿಯೊಂದು ಬಾರಿನೂ ಅವನು ಪುತ್ರೋತ್ಪತ್ತಿಗಾಗಿ ಪ್ರಯತ್ನ ಮಾಡಲೇಬೇಕು ಅಂತ ನಿಯಮ ಏನಿಲ್ಲ. ಸದಾಚಾರ ಸ್ಮೃತಿಯ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನಗಳನ್ನೆಲ್ಲ ಹಿಂದೆ ಮಹಾಭಾರತದಲ್ಲೇ ಈ ಶಾಂತಿ ಪರ್ವದ ಸಂದರ್ಭದಲ್ಲಿ, ಅದರ ಪ್ರವಚನ ಸಂದರ್ಭದಲ್ಲೇ ಹೇಳಿದ್ದೆ. ಆದ್ರಿಂದ ಸಂತಾನೋತ್ಪತ್ತಿಗಾಗಿ ಪ್ರಯತ್ನ ಮಾಡಲೇಬೇಕು ಅನ್ನೋ ಮಾತಿದೆಯಲ್ಲ, ಅದು ಮೊದಲನೇ ಸಂತಾನಕ್ಕೆ ಮಾತ್ರ. ಮುಂದಿನ ಸಂತಾನ ಇಲ್ಲ, ಇಷ್ಟ ನೀವು ಬೇಕಾದ್ರೆ ಮಾಡ್ರಿ, ಮಾಡ್ಬೇಕಂತ ವಿಧಾನ ಇಲ್ಲ ಅಂತ ಅಲ್ಲಿ ಬಂದಿದೆ, ಅದನ್ನ ನೋಡಿದ್ವಿ. ಹೀಗೆ ಭಗವಂತನ ಪೂಜಾ ಇದು ಅಂತ ತಿಳ್ಕೊಂಡು ಏಕಾಗ್ರತೆಯಿಂದ ಎಲ್ಲವನ್ನೂ ಮಾಡಬೇಕು. ಇದೆಲ್ಲ ಕ್ರಿಯಾವಿಧಾನ ಅನ್ನೋ ಗ್ರಂಥದಲ್ಲಿದೆ. ಸಮಾಹಿತೋ ಹರಿಂ ಸ್ಮೃತ್ವ ವರ್ತನ್ ಯಾದಿ ಹರೇರ್ ಭವೇ. ಈ ನೋಡಿ, ಸಂಸ್ಕೃತವನ್ನು ಇದನ್ನು ಗಮನಿಸಬೇಕು. ಯಜ್ಞಗಳಲ್ಲಿ ಪಶುವನ್ನು ಕೊಂದು ಅದರ ಸದ್ಗತಿ ಕಾರಣ ಆಗುವ ಒಂದು ಕ್ರಿಯೆ ಇದ್ದರೆ, ಪ್ರೊಸೀಜರ್ ಇದ್ದರೆ, ಆ ಕೊಲ್ಲುವ ಕ್ರಿಯೆಗೆ ಒಂದು ಹೆಸರು ಬೇರೆ ಇದೆ, ಅದಕ್ಕೆ ಆಲಭನ ಅಂತ ಕರೀತಾರೆ. ಆಲಭನ ಅಥವಾ ಪಾಠಾಂತರದಲ್ಲಿ ಆಲಂಬನ ಅಂದ್ರೆ ಕೊಂದು ಅದನ್ನ ಆಲಂಬತಿ, ಸ್ವರ್ಗ ಪ್ರಾಪ್ತಿಗಾಗಿ ಅದನ್ನು ಕಳಿಸೋದು ಅಂತ ಇಲ್ಲೊಂದ್ ಕಡೆ ವ್ಯಾಖ್ಯಾನದಲ್ಲಿದೆ. ಆ ಸಮ್ಯಕ್ ಊರ್ಧ್ವಂ ಸ್ವರ್ಗಾದಿ ಲಭನಂ ಪ್ರಾಪಣಮೇವ ವಿಹಿತಂ. ಇದಕ್ಕೆ ಆಲಂಬನ ಅಂತ ಕರೀತಾರೆ. ಕೊಲ್ಲುವುದೇ ಆ ಉತ್ತಮವಾಗಿ ಸ್ವಲ್ಪ ಮೇಲೆತ್ತಿ ಸ್ವರ್ಗಕ್ಕೆ ಕಳಿಸೋದು ಅದನ್ನ. ಇಲ್ಲಿ ಬಲಿದಾನ, ಅದು ತನ್ನನ್ನು ತಾನು ಬಲಿ ಕೊಟ್ಕೊಂಡು ಸ್ವರ್ಗಕ್ಕೆ ಹೋಯ್ತು. ಆ ಕೆಪಾಸಿಟಿ ನಿಮಗಿದ್ರೆ ಬಲಿದಾನ ಕೊಡ್ರಿ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ದೇವತೆಗಳು ಸಾಕ್ಷಾತ್ ಬಂದು ಆಹುತಿ ಸ್ವೀಕಾರ ಮಾಡ್ತಿದ್ರು. ದೇವತೆಗಳನ್ನು ಸ್ವರ್ಗದಿಂದ ಇಲ್ಲಿಗೆ ಕಳಿಸೋ ಶಕ್ತಿ ಇದ್ದವರಿಗೆ ಇಲ್ಲಿಂದ ಪ್ರಾಣಿಗಳನ್ನ ಅಲ್ಲಿ ಕಳಿಸೋದೇನು ದೊಡ್ಡದಲ್ಲ. ಹೀಗೆ ತಿಳ್ಕೋಬೇಕು ಅದನ್ನ. ಅದಕ್ಕೆ ಆಲಂಬನ ಅಂತ ಕರೀತಾರೆ. ಅದಿಲ್ಲದೆ ಹೋದ್ರೆ ಚಾಪಲ್ಲಿ ಕಾಯಿ ಕೊಂದ್ರೆ ಹಿಂಸ ಅಂತ ಕರೀತಾರೆ. ಶಬ್ದಗಳೇ ಬೇರೆ ಬೇರೆ ಇದೆ. ಅದಕ್ಕೂ ಭಾಗವತ್ ತಾತ್ಪರ್ಯ ಇದೆ. ಯಜ್ಞೇಶು ಆಲಂಬನಂ ಪ್ರೋಕ್ತಂ ದೇವತೋದ್ದೇಶತಃ ಪಶೋಹ. ದೇವತೆಯನ್ನು ಉದ್ದೇಶ ಮಾಡಿಕೊಂಡು ಪಶೋಹ ಆಲಂಬನಂ ಯತ ಹನನಂ ಕ್ರಿಯತೆ ತತ್ ಆಲಂಬನಂ. ಹಿಂಸಾ ನಾವು ತದನ್ಯತ್ರ. ಪೂಜಾ ಉದ್ದೇಶ ಇಲ್ಲದೆ ಹೋದ್ರೆ ಅದಕ್ಕೆ ಹಿಂಸಾ ಅಂತ ಕರೀತಾರೆ. ತಾಮ್ ನಾಚರೆ ಬುಧ. ಕೇವಲ ಹಿಂಸೆ ಯಾವತ್ತೂ ಇರಬಾರದು. ಅಥೋ ಯಜ್ಞೇ ಮೃತಾಹ ಊರ್ಧ್ವಂ ಯಾತಿ ದೈವೇ ಚ ಪಿತೃಕೆ. ಆದ್ರಿಂದ ನೋಡಿ, ದೈವ ಯಜ್ಞವೇ ಆಗಲಿ ಪಿತೃಯಜ್ಞವೇ ಆಗಲಿ, ನೀವು ಅಲ್ಲಿ ಶ್ರಾದ್ದವೇ ಆಗಲಿ, ಅಲ್ಲಿ ಪಶುವೊಂದನ್ನು ಕೊಂದು ಅದರ ಮಾಂಸದ ಮೂಲಕ ಭಗವಂತನನ್ನು ಆರಾಧಿಸಿದ್ರೆ ಅವು ಊರ್ಧ್ವಲೋಕಕ್ಕೆ ಹೋಗ್ತವೆ. ಅತಃ ಲಾಭಾತ್ ಆಲಂಬನಂ ಸ್ವರ್ಗಸ್ಯ ನತು ಮಾರಣಂ. ಅದರಿಂದ ಸ್ವರ್ಗಸ್ಯ ಲಾಭಾತ್, ಸ್ವರ್ಗ ಪ್ರಾಪ್ತಿ ಆಗುವುದರಿಂದ ಅದಕ್ಕೆ ಆಲಂಬನ ಅಂತ ಕರೀತಾರೆ. ಅದು ಕೊಲ್ಲುವುದಲ್ಲ, ಅದು ಕ್ರಿಯೆ ಕೊಲ್ಲುವುದೇ. ಅದಕ್ಕೆ ಹೆಸರು ದಿವ್ಯವಾದ ಅನುಸಂಧಾನ ಬಂದಿದ್ದರಿಂದ ಅದಕ್ಕೊಂದು ಹೆಸರೇ ಬೇರೆ ಬಂದ್ಬಿಡ್ತು. ಹೀಗೆ ಅದನ್ನ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದು ವ್ಯಾಖ್ಯಾನಗಳಲ್ಲಿ ವಯೋಧನ ಪುರಾಣಿಕರು, ಮೊನ್ನೆ ಮಹಾಭಾರತದಲ್ಲೂ ಹೇಳಿದ್ದೆ, ರಾಕ್ಷಸ ಪಿಶಾಚಿಗಳ ಆಹಾರ ಯಾವುದು? ಮದ್ಯ, ಸುರ, ಆಸವ, ಮಾಂಸ, ಇವೆಲ್ಲ. ಮದ್ಯ ಅಂದ್ರೆ ಹಲಸು, ಖರ್ಜೂರ, ದ್ರಾಕ್ಷಿ ಮೊದಲಾದ್ರಿಂದ ಮಾಡಿದ ವೈನ್, ಗ್ರೇಪ್ ವೈನ್, ಇವೆಲ್ಲ ಹೆಂಡ ಇದೆ. ಸುರ ಅಂದ್ರೆ ಅನ್ನದ ಹೆಂಡ, ಅದು ಕೂಡ ಒಂದು ಹೆಂಡವೇ. ಬೆಲ್ಲದ ಹೆಂಡ, ಹಿಪ್ಪೆ ಹೂವಿನ ಹೆಂಡ ಮತ್ತು ಅರೆಹೂ ಮೊದಲಾದವುಗಳಿಂದ ತಯಾರು ಮಾಡಿದ ಹೆಂಡ, ಅದು ಕೆಲವು ಬೇರೆ ಇದೆ. ಇದಕ್ಕೆಲ್ಲ ಸುರ ಅಂತ ಕರೀತಾರೆ. ಮದ್ಯ ಬೇರೆ, ಸುರ ಬೇರೆ. ಆಸವ ಅಂತಂದ್ರೆ ಈ ಕಬ್ಬಿನ ರಸದಿಂದ ಮಾಡಿದ್ದು. ಕಬ್ಬಿನ ರಸವನ್ನು ಕುದಿಸಿ ಮಾಡಿದ್ರೆ ಅದಕ್ಕೆ ಸೀಸು ಅಂತ ಕರೀತಾರೆ. ಹೀಗೆ ತಾಳಫಲ ಅಂತ ಒಂದಿದೆಯಲ್ಲ, ತಾಳಫಲವನ್ನು ತಿನ್ನಬಾರ್ದು ಅಂತ ಹೇಳ್ತಿರ್ತಾರಲ್ಲ,
ಅದರಿಂದಲೂ ತಯಾರು ಮಾಡುವಂತಹ ಮದ್ಯಗಳಿವೆ. ತೆಂಗಿನ ಗಿಡದಿಂದಲೂ ನೀರ ಇಳಿಸಿ ಹೆಂಡ ಮಾಡ್ತಾರೆ, ಅದು ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಒಟ್ಟು ಹೀಗೆ 10-12 ಬಗೆಯ ಮದ್ಯ ಇದೆ ಅಂತ ಪುಲಸ್ತ್ಯ ಸ್ಮೃತಿ ಹೇಳ್ತದೆ. ದ್ವಾದಶಂತು ಸುರಾಮದ್ಯಂ ಸರ್ವೇಶಾ ಮಧಮಂ ಸ್ಮೃತಂ. ಅದರಲ್ಲಿ ಈ ಮದ್ಯ ಅಂತ ಅನ್ನೋದು ಅತ್ಯಂತ ಅಧಮ. ಆ ಮದ್ಯವನ್ನ 3 ವರ್ಣದವರು ಕೂಡ ವಾಸನೆ ನೋಡಿ ಬಿಟ್ಬಿಡ್ಬೇಕಷ್ಟೇ, ಪಾನ ಮಾಡಲೇಬಾರದು. ಅನ್ನದಿಂದ, ಹಿಟ್ಟಿನಿಂದ ಮಾಡಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಏನು? ಅದರಲ್ಲಿ ಆಲ್ಕೋಹಾಲಿಕ್ ಪರ್ಸೆಂಟೇಜ್ ಎಷ್ಟಿರ್ತದೆ ಅನ್ನೋದನ್ನ ನೋಡಿ ಹೇಳಿದ ಲೆಕ್ಕಾಚಾರ ಇದು ಅಂತ ಕಾಣಿಸ್ತದೆ ನನಗೆ. ಅನ್ನದಿಂದ ಮಾಡಿದ ಅಂದ್ರೆ ಹಿಟ್ಟಿಂದ, ಅನ್ನ ಅಂದ್ರೇನು ಯಾವುದೇ ಹಿಟ್ಟು ಅಂದ್ರೆ ಎಲ್ಲ ಒಂದೇ ಅಲ್ಲ, ಧಾನ್ಯದಿಂದ ತಯಾರಾದದ್ದು ಅಂತ ಅರ್ಥ. ಅದರಿಂದ ತಯಾರಾದ ಮದ್ಯವನ್ನ ಸರ್ವೇಶಾ ಮಧಮ, ಆ ಮದ್ಯ ಅಂತ ಅನ್ನೋದು ಸರ್ವೇಶಾ ಮಧಮ, ಅದನ್ನ ಬಿಟ್ಟೇ ಬಿಡಬೇಕು. ಉಳಿದದನ್ನು ಕೆಲವನ್ನ ಪಾನ ಮಾಡಬಹುದು. ಸೌತ್ರಾಮಣಿ ಯಾಗದಲ್ಲಿ ಆ ಮದ್ಯವನ್ನು ಮಾಡಿದರೂ ಕೂಡ ಅದನ್ನು ಮೂಸಿ ನೋಡಬೇಕು ಅಂತ ಅದರ ವರ್ಣನೆ ಇದೆ. ಹೀಗೆ ಅನೇಕ ತರದ ಧಾರ್ಮಿಕ ಕ್ರಿಯೆಗಳು, ದೈನಂದಿನ ಕ್ರಿಯೆಗಳನ್ನು ಕೂಡ ಹೇಗೆ ನಾವು ಭಗವಂತನ ಪೂಜಾ ರೂಪವಾಗಿ ಮಾಡಬಹುದು ಅಂತ ಹೇಳಿದಂತ 2 ವಿಶಿಷ್ಟವಾದ ಭಾಗವತ ಶ್ಲೋಕಗಳು, ಕ್ರಿಯಾವಿಧಾನ ಅಂತ ಒಂದು ಗ್ರಂಥ ಆಚಾರ್ಯರು ಉಲ್ಲೇಖಿಸಿ ಅದರ ಶ್ಲೋಕಗಳನ್ನು ಭಾಗವತ ಶಾಸ್ತ್ರಗಳಿಗೆ ಹೇಳಿ ಅದರ ಸಂಶಯಗಳಿಗೆ ತೆರೆ ಎಳೆದಿದ್ದಾರೆ. ಅದನ್ನು ಇವತ್ತು ನೋಡಿ ಮುಗಿಸಿದ್ದೇವೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.